ರಾಯರಂದ್ರೆ ಒಂದು ಪೂಜ್ಯ ಭಾವ. ಪೂಜ್ಯಾಯ ರಾಘವೇಂದ್ರಾಯ ದೇವರು ನಾವು ನಮಸ್ಕಾರ ಮಾಡ್ತೀವಿ ಚಿಕ್ಕ ವಯಸ್ಸಿನಿಂದನೂ. ಅದು ಒಂದು ಫೇಸ್ ಆಫ್ ಲೈಫ್ ಆಯ್ತು. ಆದ್ರೆ ಯಾವಾಗ ನಾವು ಅವ್ರಿಗೆ ಇನ್ನಷ್ಟು ಹತ್ರ ಆಗ್ತಾ ಇದೀವಿ, ಅವ್ರ ಪಾತ್ರನೇ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಅಂದಾಗ ಅವ್ರು ತುಂಬಾ ಹತ್ರ ಆಗಕ್ಕೆ ಶುರುವಾದ್ರು. ಬಿಫೋರ್ ದಟ್ ನಾನು ಅದು ಪೋಸ್ಟರ್ಸ್ ಎಲ್ಲ ನೋಡಿದ್ದೆ, ರಾಘವೇಂದ್ರ ಸ್ವಾಮಿ ಮಠದ ಮುಂದೆ ನಾನು ನೋಡಿದ್ದೆ. ಸೊ ಸಹಜವಾಗಿ ನಾವು ಮಠಕ್ಕೆ ಹೋಗ್ಬೇಕಾದ್ರೆ ಅದಕ್ಕೂ ನಮಸ್ಕಾರ ಮಾಡ್ಕೊಂಡು ಹೋಗೋದು, ಅಥವಾ ರೋಡಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಅನ್ಕೊಂಡು ಹೋಗೋದು. ಸೊ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಆ ಪೋಸ್ಟಲ್ಲಿ ಇರೋರು ನಾನು ಆಗ್ತೀನಿ. 2 ವರ್ಷ ನಾನು ಯಾವುದು ಸೀರಿಯಲ್ ಮಾಡಿರಲಿಲ್ಲ, ಕೆಲಸ ಮಾಡ್ತಾ ಇದ್ದೆ. ನಮ್ಮ ತಂದೆ ಹೋಗ್ಬಿಟ್ಟಿದ್ರು ಅಷ್ಟೊತ್ತಲ್ಲಿ. ಬೇರೆ ಯಾವ ಸೀರಿಯಲ್ ಮಾಡೋದಕ್ಕೂ ಮನಸ್ಸಿರಲಿಲ್ಲ ನನಗೆ. ನಮ್ಮ ತಾಯಿ ತುಂಬ ಖುಷಿಯಾಗಿದ್ರು. ಅಲ್ಲಿವರೆಗೂ ಅವ್ರ ಪಾಪ ಒಂದು ಸ್ವಲ್ಪ ಅಪ್ಪನ ಕಳ್ಕೊಂಡಿದ್ದು ಇದರಲ್ಲೇ ಗುಂಗಲ್ಲೇ ಇದ್ರು. ಯಾವಾಗ ಮಗ ರಾಯರ ಪಾತ್ರ ಮಾಡ್ತಿದ್ದಾನೆ ಅಂತ ಗೊತ್ತಾಯ್ತಲ್ಲ, ಆವಾಗಿಂದ ಸ್ವಲ್ಪ ಅವರು ಖುಷಿಯಾಗಿರಕ್ಕೆ ಸ್ಟಾರ್ಟ್ ಆದರು. ಅದೊಂಥರ ಗೆಲುವಿನ ಮುಖ. ಪ್ರತಿಯೊಬ್ಬರ ಮನಸ್ಸಲ್ಲಿರುವಂತ ಪ್ರಶ್ನೆ, ಶ್ರೇಯಸ್ ಯಾಕೆ ವೆಂಕಟನಾಥರಿಂದ ರಾಘವೇಂದ್ರ ತೀರ್ಥರ ಪಾತ್ರನ ಕಂಟಿನ್ಯೂ ಮಾಡಲಿಲ್ಲ ಅಂತ. ಪರ್ಸ್ನಲ್ ಆಗಿ ಶ್ರೇಯಸ್ಗೆ ರಾಯರೊಟ್ಟಿಗಿರುವಂಥ ಒಂದು ಆ ಕನೆಕ್ಷನ್, ಅಥವಾ ತಮಗೆ ರಾಯರು ಅಂದರೆ ಏನು? ಈಗ ಸೆಟ್ಟಲ್ಲಿ ನಿಮ್ಮ ನೆಚ್ಚಿನ ಪಾತ್ರಧಾರಿ ಯಾರು ನಿಮ್ಮ ಕೋ ಸ್ಟಾರ್ಸ್ ಅಲ್ಲಿ? ಅಮ್ಮನ ಪಾತ್ರಧಾರಿ ಗೋಪಿಕಾಂಬ. ಆಮೇಲೆ ಸರಸ್ವತಿ. ನಿಮ್ಗೊಂದು ಸಣ್ಣ ಸರ್ಪ್ರೈಸ್ ಇದೆ, ಅದಕ್ಕೆ ನೀವೊಂದು 2 ನಿಮಿಷ ಕಣ್ಣು ಮುಚ್ಕೋಬೇಕಾಗತ್ತೆ. ಸೊ ಇದು ಪುಣ್ಯದು ಮೊದಲನೇ ಇಂಟರ್ವ್ಯೂನಾ? ಶ್ರೇಯಸ್ ಪುಣ್ಯ ಕಾಂಬಿನೇಷನ್ ಮೊದಲನೇ ಇಂಟರ್ವ್ಯೂನಾ? ಸೊ ನಾವು ಹೇಳ್ಬೋದು ಈಗ ನಮ್ಮಲ್ಲೇ ಮೊದಲ ಬಾರಿಗೆ ಅಂತ. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಘವೇಂದ್ರ ಸ್ವಾಮಿಗಳನ್ನ ನೆನಪಿಸ್ಕೊಂಡು ಇವತ್ತಿನ ಕಾರ್ಯಕ್ರಮನ ನಾನು ಶುರು ಮಾಡ್ತಾ ಇದ್ದೀನಿ. ಯಾಕೆ ಅಂತ ಯೋಚನೆ ಮಾಡ್ತಿದ್ರೆ, ಈ ನಡುವೆ ನಾವೆಲ್ಲ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಜೀವನದ ಕಥೆಯನ್ನ ಸೀರಿಯಲ್ ಮುಖಾಂತರ ನೋಡ್ತಿದ್ದೀವಿ. ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಅಲ್ಲಿ ರಾಯರ ಪೂರ್ವಾಶ್ರಮದ ಪಾತ್ರವನ್ನ ನಿರ್ವಹಿಸಿರುವಂತ ಕಲಾವಿದರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರ ಅನುಭವಗಳೇನು, ರಾಯರ ಜೊತೆಗಿನ ಅವರ ಒಡನಾಟಗಳೇನು, ಸೀರಿಯಲ್ ಅಲ್ಲಿ ಸೆಟ್ ಅಲ್ಲಿ ಏನಾಗ್ತಿತ್ತು, ಹೇಗೆ ಪ್ರಿಪೇರ್ ಆಗ್ತಿದ್ರು ಪಾತ್ರಕ್ಕೆ, ಈ ಎಲ್ಲ ವಿಚಾರಗಳನ್ನ, ಈ ಎಲ್ಲ ಮಾತುಕತೆಯನ್ನ ಅವ್ರ ಜೊತೆನಲ್ಲಿ ನಾವು ಮಾಡೋಣ. ಮೊದಲನೇದಾಗಿ ರಾಯರ ಪೂರ್ವಾಶ್ರಮದ ಪಾತ್ರ, ವೆಂಕಟನಾಥರ ಪಾತ್ರವನ್ನ ನಿರ್ವಹಿಸಿದಂತ ಶ್ರೇಯಸ್ ಕಶ್ಯಪ್ ನಮ್ಮ ಜೊತೆನಲ್ಲಿದ್ದಾರೆ. ನಮಸ್ತೆ ಶ್ರೇಯಸ್, ಹೇಗಿದ್ದೀರಿ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ವೆಂಕಟನಾಥರನ್ನ ಶ್ರೇಯಸ್ ಆಗಿ ಇವತ್ತು ಮಾತಾಡಿಸ್ತಿದ್ದೀವಿ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ. ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ನಿಮಗೆ. ಥ್ಯಾಂಕ್ಸ್. ನಿಮಗೂ ಕೂಡ ಈ ಪ್ರೋಗ್ರಾಮ್ ನನ್ನ ಇನ್ವೈಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು. ಶ್ರೇಯಸ್, ನಿಮ್ಮ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಅಂತ. ಅಂದ್ರೆ ವೆಂಕಟನಾಥರಾಗಿ ನಿಮ್ಮನ್ನ ಎಲ್ಲರೂ ನೋಡಿದ್ದಾರೆ. ಶ್ರೇಯಸ್ ಯಾರು, ಅವರ ಊರು ಯಾವುದು, ಅವರ ತಾಯಿ ತಂದೆಗಳು ಯಾರು, ಏನ್ ಮಾಡ್ತಿರೋದು, ಇಲ್ಲಿಂದ ಶುರು ಮಾಡೋಣ ಅಂತ. ವೈಸ್ ಎಲ್ಲರಿಗೂ ನಾನು ವೆಂಕಟನಾಥ ಆಗಿ ಗೊತ್ತು. ಹಾ. ಈ ಹಿಂದೆ ಒಂದಷ್ಟು ಸೀರಿಯಲಲ್ಲಿ ನೋಡಿರ್ಬೋದು, ನೋಡಿಲ್ದೇನೂ ಇರ್ಬೋದು. ಬಟ್ ರಾಯರ ಕೃಪೆಯಿಂದ ಶ್ರೇಯಸ್ ವೆಂಕಟನಾಥ ಆಗಿ ಎಲ್ಲ ಕಡೆ ಪಾಪ್ಯುಲರ್ ಆಗಿದೆ. ಹೌದು. ಸೊ ನನ್ನ ಪೂರ್ತಿ ಹೆಸರು ಶ್ರೇಯಸ್ ಕಶ್ಯಪ್. ಹ್ಮ್. ನನ್ನ ತಂದೆ ವಾಮನ್, ತಾಯಿ ಚಂದ್ರಿಕಾ ಬ್ರಹ್ಮಣ್ಯ ತೀರ್ಥ. ಹ್ಮ್. ಹುಟ್ಟೂರು ಮೈಸೂರು, ಇರೋದು ಬೆಂಗಳೂರಲ್ಲಿ. ಹ್ಮ್. ನಾನು IT ನಲ್ಲಿ ಕೆಲಸ ಮಾಡ್ತಿದ್ದೀನಿ ಈಗಲೂ ಕೂಡ. ಹಾ. ಅದ್ರ ಜೊತೆಯಲ್ಲೇ ಸೀರಿಯಲ್ಲು ಮಾಡಿದೆ. ಹ್ಮ್. ರಾಯರು 2 ಕಡೆ ತೂಗಿಸಿದ್ರು. ಸೊ ಆಲ್ ಥ್ಯಾಂಕ್ಸ್ ಟು ರಾಯರು ಆ್ಯಂಡ್ ದಿ ಟೀಮ್, ಪ್ರೊಡಕ್ಷನ್ ಆ್ಯಂಡ್ ಚಾನಲ್ ಬೋತ್. ಈಗ ಶ್ರೇಯಸ್ ಆಕ್ಟಿಂಗ್ ಬಂದಿದ್ದು ಹೇಗೆ? ಇದು ಎಷ್ಟನೇ ಪ್ರಾಜೆಕ್ಟ್ ನಿಮ್ದು? ಇದು ನನ್ನ 9ನೇ ಸೀರಿಯಲ್. ಹೌದಾ? ರಾಘವೇಂದ್ರ ಮಹಾತ್ಮೆ ಜಿ ಕನ್ನಡದಲ್ಲಿ ಇದು ನನ್ನ Okay. 9ನೇ ಸೀರಿಯಲ್ಲು. ಹಾ. ಸತತವಾಗಿ ಅಫ್ಕೋರ್ಸ್ ಸ್ವಲ್ಪ ಗ್ಯಾಪ್ಗಳಾಗಿದೆ. ಹ್ಮ್. ಕೋವಿಡ್ ಇರ್ಬೋದು, ಮತ್ತೊಂದಿರ್ಬೋದು. ಹ್ಮ್. ಮೊದಲನೇ ಬಾರಿಗೆ ನಾನು ಸೀರಿಯಲ್ ಅಂತ ಮಾಡಿದ್ದು ಮಹಾಪರ್ವ, ಹ್ಮ್. ETV ಕನ್ನಡದಲ್ಲಿ. ಹ್ಮ್. TN ಸೀತಾರಾಮ್ ಸರ್ ಅವ್ರದ್ದು. ಹ್ಮ್. ಪ್ರಮುಖ ಪಾತ್ರ ಅಂತಲ್ಲ, ಬಿಗಿನಿಂಗಲ್ಲಿ ಯಾರೇ ಆರ್ಟಿಸ್ಟ್ ಹೋದ್ರೂ ಒಂದು ಸಣ್ಣ ಪಾತ್ರದಿಂದನೇ ಶುರುವಾಗೋದು. ಹೌದು. ಪುಟ್ಟ ಹೆಜ್ಜೆಯಿಂದ ಇಟ್ಟು ಇವತ್ತು ಈ ಮಟ್ಟಿಗೆ ಬಂದಿದ್ದೀನಿ. ಓಕೆ. ಒಂದು ಪರ್ಸ್ನಲ್ ಅಸಿಸ್ಟೆಂಟ್ ಹಾ. ಥರ ಪಾತ್ರ ಅದು. ಹಾ. PA ಮಾಧವಿ ಪ್ರಿಯದರ್ಶಿನಿ ಅಂತ ಅಶ್ವಿನಿ ಗೌಡ ಅವರು ಮಾಡಿದರು. ಬಿಗ್ ಬಾಸ್ ಖ್ಯಾತಿಯ ಅಶ್ವಿನಿ ಗೌಡ ಅವರು. ಹೌದು. ಅವರಿಗೆ PA ಆಗಿ ನಾನು ಆ್ಯಕ್ಟ್ ಮಾಡಿದ್ದೆ. ಹಾ. ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾ. ಸರ್ ಆಗಿರ್ಬೋದು ಅಥವಾ ಕೋ ಆರ್ಟಿಸ್ಟ್ಗಳಾಗಿರ್ಬೋದು. ಅಲ್ಲಿಂದ ಜರ್ನಿ ಶುರುವಾಗಿದ್ದು. ಹ್ಮ್. ಆಮೇಲೆ ಕಲರ್ಸ್ ಕನ್ನಡ ಆಯಿತು, ETV ಕನ್ನಡ. ಹ್ಮ್. ಮನೆ ದೇವರು ಮಾಡಿದೆ. ಹ್ಮ್. ತದನಂತರದಲ್ಲಿ ಸ್ಟಾರ್ ಸುವರ್ಣದಲ್ಲಿ ತ್ರಿವೇಣಿ ಸಂಗಮ, ಹ್ಮ್. ಅದರಲ್ಲಿ ತಮ್ಮನ ಪಾತ್ರ ಮಾಡಿದೆ. ಹ್ಮ್. ಮನೆ ದೇವರಿನಲ್ಲಿ ಅಣ್ಣನ ಪಾತ್ರ, ಹ್ಮ್. ತ್ರಿವೇಣಿ ಸಂಗಮದಲ್ಲಿ ತಮ್ಮನ ಪಾತ್ರ. ಹ್ಮ್. ಹಾಗೆ ನಂದಿನಿ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು ಹ್ಮ್. ಉದಯದಲ್ಲಿ. ಹಾ. ಅದರಲ್ಲಿ ಒಬ್ಬ ಕಾಲೇಜ್ ಫ್ರೆಂಡ್, Okay. ಎಲ್ಲರನ್ನೂ ರೇಗಿಸ್ಕೊಂಡು ತರಲೆ ಮಾಡ್ಕೊಂಡಿರೋ ಒಬ್ಬ ಹ್ಮ್. ಜೋವಿಯಲ್ ಕ್ಯಾರೆಕ್ಟರ್. ಹ್ಮ್. ಆಮೇಲೆ ಮತ್ತೆ ಮಾಯಾಮೃಗ ಮಾಡಿದೆ, ಹ್ಮ್. ನಾಗೇಂದ್ರ ಶಾ ಸರ್. ಹ್ಮ್. ಸೊ ಅವ್ರಿಗೂ ನನಗೂ ಭಾಳ ನಂಟು ಥಿಯೇಟರಿಂದ. ಓಕೆ. ಎಲ್ಲ ನಾಟಕಗಳಿಗೆ ಕರ್ಕೊಂಡು ಹೋಗೋರು, ಹ್ಮ್. ನಾಟಕಗಳು ಹೇಗಿರುತ್ತೆ ನೋಡು ಅಂತ. ಹ್ಮ್. ಅವ್ರ ನಾಟಕದಲ್ಲಿ ನನ್ನ ಆ್ಯಕ್ಟ್ ಮಾಡಿಸಿದ್ರು, ಅಲ್ಲಿಂದ ನಂಟು.
ಸೊ ಅವರೇ ನನಗೆ ಕರೆದು ಅಲ್ಲಿ ಚಾನ್ಸ್ ಕೂಡ ಕೊಟ್ಟರು. ಮತ್ತೆ ಮಾಯಾಮೃಗದಲ್ಲಿ ಲಾಯರ್ ಪಾತ್ರ ಮಾಡಿದೆ, ಲಾಯರ್ ಅಭಿನಂದನ್ ಅಂತ ಅದರಲ್ಲಿ. ಅದಾದಮೇಲೆ ರಾಣಿಲಿ ವಿಲನ್ ರೋಲ್ ಮಾಡಿದೆ. ಫಸ್ಟ್ ಟೈಮ್ ಲೈಫಲ್ಲಿ ಎಲ್ಲ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಆಸ್ ಎನ್ ಆರ್ಟಿಸ್ಟ್ ಅಂತ. ಅದು ಚೆನ್ನಾಗಾಯ್ತು. ದೆನ್ ಆಫ್ಟರ್ ದ್ಯಾಟ್ ಮಾಂಗಲ್ಯಂ ತಂತು ನಾನೇನೋ ಮಾಡಿದೆ. ಸೊ ಇಷ್ಟೆಲ್ಲ ಆಗ್ತಿದ್ದಂಗೆ ರಾಯರ್ದು ಸೀರಿಯಲ್ ಬಂತು ಜಿ ಕನ್ನಡದಲ್ಲಿ. ಸೊ ಎಲ್ಲಾನು ಮರೆಸೋಷ್ಟು ರಾಯರ ಪಾತ್ರ ನಮ್ ಎಲ್ಲರ ಮನಸ್ಸಲ್ಲಿ ಅಚ್ಚಾಗುಳಿಯೋ ಹಂಗೆ ಆಯ್ತು ಈ ಪಾತ್ರ ಈಗ. ಸೊ ರಾಯರ ಪಾತ್ರಕ್ಕೆ ಅಂದ್ರೆ ವೆಂಕಟನಾಥರ ಪಾತ್ರಕ್ಕೆ ಆಯ್ಕೆ ಆಗಿದ್ದು ಹೇಗೆ ತಾವು ಅಂತ? ರಾಣಿ ಮತ್ತೆ ಮಾಯಾಮೃಗ ಸೀರಿಯಲ್ ಮಾಡ್ತಾ ಇದ್ದೆ ಜೊತೆಯಲ್ಲೇ. ಅದಾದಮೇಲೆ 2 ವರ್ಷ ನಾನು ಯಾವುದು ಸೀರಿಯಲ್ ಮಾಡಿರಲಿಲ್ಲ. ಗ್ಯಾಪ್ ಇತ್ತು ನನಗೆ. ಕೆಲಸ ಮಾಡ್ತಾ ಇದ್ದೆ. ನಮ್ಮ ತಂದೆ ಹೋಗ್ಬಿಟ್ಟಿದ್ರು ಅಷ್ಟೊತ್ತಲ್ಲಿ. ಸೊ ನನಗೆ ಬೇರೆ ಯಾವುದು ಮಾಡೋದಕ್ಕೆ ನನಗೆ ಮನಸ್ಸಿರಲಿಲ್ಲ. ಬೇರೆ ಯಾವ ಸೀರಿಯಲ್ ಮಾಡೋದಕ್ಕೂ ಮನಸ್ಸಿರಲಿಲ್ಲ ನನಗೆ. ಸೊ ಹಾಗಾಗಿ ಬಂದರೆ ನೋಡೋಣ, ಬಟ್ ಇರೋ ಕೆಲಸ ಬಿಡೋದು ಬೇಡ ಅಂತ ನಾನು ಇವಾಗಲೂ ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಒಂದು ದಿನ ಹೀಗೆ ನಾನು ನಮ್ಮ ತಾಯಿ ಮನೇಲಿ ಕುತ್ಕೊಂಡು ಮಾತಾಡ್ತಿದ್ವಿ, ಲ್ಯಾಪ್ಟಾಪು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಒಂದು ಕಾಲ್ ಬರುತ್ತೆ. ಅವ್ರು ನನ್ನ ಹಳೆ ಫ್ರೆಂಡೆ, ಮನೆ ದೇವರು ಸೀರಿಯಲಲ್ಲಿ ಮಾಡಿದಾಗ ಪರಿಚಯ ಆದವರು. ಅವರು ಕೂಡ ರಾಘವೇಂದ್ರ ಮಹಾತ್ಮೆ ಸೀರಿಯಲಲ್ಲಿ ಒಂದು ಪಾತ್ರ ಮಾಡಿದ್ದಾರೆ. ಬ್ರೋ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಭಾಳ ದಿನ ಆಯಿತು ಮಾತಾಡಿ. ಕ್ಯಾಶುವಲ್ ಆಗಿ ಮಾತು ಶುರು ಆಯಿತು. ಹೇಳಿ ಏನು ಸಮಾಚಾರ ಅಂದೆ. ಹೀಗೆ ರಾಘವೇಂದ್ರ ಮಹಾತ್ಮೆ ಅಂತ ಒಂದು ಸೀರಿಯಲ್ ಬರ್ತಿದೆ, ನೀವು ನೋಡಿರ್ಬೋದು. ಅದರಲ್ಲಿ ಒಂದಿಷ್ಟು ಪಾತ್ರಗಳಿಗೆ ಹುಡುಕ್ತಾ ಇದ್ದಾರೆ, ನೀವು ಮಾಡ್ಬೋದಾ ಅಂತ. ಇಲ್ಲ ಬ್ರೋ, ನಾನು ಮಾಡ್ತಿಲ್ಲ, ಯಾವುದೋ 2 ವರ್ಷ ಆಗಿದೆ, ನಮ್ಮ ಮನೇಲಿ ಈ ಥರ ಪರಿಸ್ಥಿತಿ ಆಗಿದೆ, ಸೊ ನಾನು ಯಾವುದು ಮಾಡ್ತಿಲ್ಲ, ಬೇರೆ ಯಾರನ್ನಾರು ರೆಫರ್ ಮಾಡಿ. ಇಲ್ಲ ಬ್ರೋ, ನಾನು ಫೋಟೋಸ್ ಕಳಿಸ್ಬಿಟ್ಟಿದ್ದೀನಿ. ಅಯ್ಯೋ. ಅವ್ರು ನಾನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಟಚಲ್ಲಿ ಇರ್ತೀವಿ, ಬರ್ಡೇ ವಿಶಸ್ಸು ಅವ್ರದ್ದೇನೋ ಪ್ರೊಫೈಲ್ ನಾನು ಮೆಸೇಜ್ ಮಾಡೋದೆಲ್ಲ ಇರುತ್ತೆ. ಸೊ ರೆಗ್ಯುಲರ್ ಟಚಲ್ಲಿ ಇದ್ವಿ, ಬಟ್ ಯಾವತ್ತೂ ಕಾಲ್ ಮಾಡಿರಲಿಲ್ಲ ಅಷ್ಟು ವರ್ಷದ ಗ್ಯಾಪಲ್ಲಿ. ಸೊ ಖುಷಿ ಆಗ್ತಾಯಿತ್ತು ಮಾತಾಡ್ಬೇಕಾದ್ರೆ. ಸೊ ನಾನು ನಿಮ್ಮ ಫೋಟೋ ಕಳಿಸಿದ್ದೀನಿ ಬ್ರೋ, ನಾನು ಹಾಗೆ ನೋಡ್ತಾ ಇದ್ದೆ ಪ್ರೊಫೈಲ್ಸು, ನಿಮ್ಮ ಫೋಟೋ ಸೂಟಬಲ್ ಅನ್ನಿಸ್ತು, ಬಟ್ ಯಾವ ಪಾತ್ರ ಏನು ಅಂತ ಹೇಳಿರಲಿಲ್ಲ ನನಗೆ. ಬಿಫೋರ್ ದ್ಯಾಟ್ ನಾನು ಅದು ಪೋಸ್ಟರ್ಸ್ ಎಲ್ಲ ನೋಡಿದ್ದೆ. ರಾಘವೇಂದ್ರ ಸ್ವಾಮಿ ಮಠದ ಮುಂದೆ ನಾನು ನೋಡಿದ್ದೆ, ರಾಯರ ಮಠದ ಮುಂದೆ ಎಲ್ಲ ಶ್ರೀ ರಾಘವೇಂದ್ರ ಮಹಾತ್ಮೆ ಜಿ ಕನ್ನಡ ಅದು ಪೋಸ್ಟರ್ಸ್ ಎಲ್ಲ ಕಡೆ ಇವಾಗಲೂ ಇದೆ. ಸೊ ಸಹಜವಾಗಿ ನಾವು ಮಠಕ್ಕೆ ಹೋಗ್ಬೇಕಾದ್ರೆ ಅದಕ್ಕೂ ನಮಸ್ಕಾರ ಮಾಡ್ಕೊಂಡು ಹೋಗೋದು, ಅಥವಾ ರೋಡಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಅನ್ಕೊಂಡು ಹೋಗೋದು, ಎಲ್ಲದರಲ್ಲೂ ದೇವ್ರು ಇರ್ತಾನೆ ಅನ್ನೋ ಒಂದು ಅದೊಂದು ಮಜಲ್ ಮೆಮೊರಿ. ಸೊ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಆ ಪೋಸ್ಟಲ್ಲಿರೋರು ನಾನು ಆಗ್ತೀನಿ. ಹೌದು. ಸೊ ಬಂದು ಅವ್ರ ಕಾಲ್ ಬಂತು, ಅವ್ರ ಆಫೀಸಿಗೆ ಬಂದೆ. ಲುಕ್ ಟೆಸ್ಟ್ ಇದೆ ಇವತ್ತು ನಿಮಗೆ, ಗಡ್ಡ ಎಲ್ಲ ಬಿಟ್ಟಿದ್ದೆ ಫುಲ್ಲು, ಕೂದಲು ಇನ್ನೂ ತುಂಬ ಜಾಸ್ತಿ ಇತ್ತು, ಸ್ವಲ್ಪ ಶೇವ್ ಮಾಡಿಸ್ಬೋದಾ ನೀವು? ಓಕೆ ಸರ್. ಕ್ಲೀನ್ ಶೇವ್ ಮಾಡ್ಕೊಂಡು ಬನ್ನಿ. ಕ್ಲೀನ್ ಶೇವ್ ಮಾಡ್ಕೊಂಡು ನೀಟಾಗಿ ಅದಕ್ಕೆ ಹೆಂಗೆ ಬೇಕು ಅದಕ್ಕೆ ದಾಡಿ ವಿತೌಟ್ ದಾಡಿ ಎಲ್ಲ ಮಾಡಿ, ಒಂದು ಮೇಕಪ್ ಎಲ್ಲ ಹಾಕಿ, ನಾಮ ಮುದ್ರೆ ಎಲ್ಲ ಹಾಕಿ, ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ ಫಸ್ಟ್ ರೌಂಡ್ ಆಫ್ ಲುಕ್ ಟೆಸ್ಟ್ ಮಾಡಿದ್ರು. ಲುಕ್ ಟೆಸ್ಟ್ ಅನ್ನೋದಕ್ಕಿಂತ ಹೌ ವಿ ಡೆಲಿವರ್ ದಿ ಡೈಲಾಗ್ಸ್, ಹೆಂಗೆ ಪ್ರೆಸೆಂಟೇಷನ್ಸ್ ಇರುತ್ತೆ ಆ್ಯಸ್ ಎನ್ ಆರ್ಟಿಸ್ಟ್, ಇಲ್ಲಿವರೆಗೂ ಎಕ್ಸ್ಪೀರಿಯನ್ಸ್ ಏನು ಕ್ಯಾರಿ ಮಾಡಿದ್ದಾರೆ, ಇವ್ರ ಸ್ಕಿಲ್ ಸೆಟ್ ಹೇಗಿದೆ, ಉಚ್ಚಾರಣೆ ಹೇಗಿದೆ, ರಾಯರ ಪಾತ್ರ, ಯತಿಶ್ರೇಷ್ಠರ ಪಾತ್ರ, ಅದು ನನಗೆ ಆಮೇಲೆ ಗೊತ್ತಾಗಿತ್ತು ರಾಯರ ಪಾತ್ರ ಅಂತ. ಇವ್ರಿಗೂ ಗೊತ್ತಿರಲಿಲ್ಲ. ಸೀನ್ ಪೇಪರ್ ಬಂತು, ವೆಂಕಟನಾಥ ಅಂತ ಇತ್ತು. ನನಗೆ ಗೊತ್ತಿತ್ತು ರಾಯರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಅಂತ ಗೊತ್ತಿತ್ತು. ನನಗೆ ಏನಂದರೆ ಎಲ್ಲ ಸೀರಿಯಲಲ್ಲೂ ಬೇರೆಯವ್ರನ್ನ ಕರೆದು ಲುಕ್ ಟೆಸ್ಟ್ ಮಾಡೋದನ್ನ ನೋಡಿದ್ದೆ. ನಮ್ಮ ಸೀರಿಯಲ್ ರನ್ನಿಂಗ್ ಇರಬೇಕಾದ್ರೆ ಯಾವುದೋ ಹೊಸ ಪಾತ್ರ ಬರ್ತಾ ಇದೆ ಅಂದಾಗ ಯಾರನ್ನೂ ಕರೆದು ಲುಕ್ ಟೆಸ್ಟ್ ಮಾಡಿದ್ದೆಲ್ಲ ನೋಡಿದ್ದಿದೆ ಹಿಂದಿನ ಸೀರಿಯಲಲ್ಲಿ. ಅವ್ರಿಗೆಲ್ಲ ನಾವು ಆಲ್ರೆಡಿ ಮಾಡಿರೋ ಸ್ಕ್ರಿಪ್ಟ್, ಆ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಹೇಗೆ ಮಾಡ್ತಾರೆ ಪರ್ಫಾರ್ಮೆನ್ಸ್ ನೋಡಿ ಆ್ಯಕ್ಚುಲ್ ಸ್ಕ್ರಿಪ್ಟ್ ಕೊಡೋರು. ಸೊ ದಿಸ್ ಈಸ್ ಆಲ್ ದಿ ಸೇಮ್ ವೇ ಅಂದ್ಕೊಂಡು, ಓಕೆ ರಾಯರ ಪಾತ್ರ ಆಲ್ರೆಡಿ ಸೆಲೆಕ್ಟ್ ಆಗೇ ಇರುತ್ತೆ, ಸೊ ನನಗೆ ಯಾವುದೋ ಬೇರೆ ಪಾತ್ರ ಕೊಟ್ಟಿರ್ಬೋದು ನನಗೆ, ಸೊ ಇದನ್ನು ಪರ್ಫಾರ್ಮ್ ಮಾಡಿ ನೋಡೋಣ, ಅಟ್ಲೀಸ್ಟ್ ಇದರಲ್ಲಿ ಸಿಕ್ತಲ್ಲ ನಮ್ಮ ಭಾಗ್ಯ ಅಂತ ಐ ವಾಸ್ ರೀಡಿಂಗ್ ದಟ್. ಸೊ ಅದರಲ್ಲಿ ಒಂದಿಷ್ಟು ಡೈಲಾಗ್ಸು, ಮಧ್ಯ ಒಂದು ಶ್ಲೋಕ, ಮತ್ತೆ ಡೈಲಾಗು, ಈ ಥರ ಒಂದು ಫಾರ್ಮ್ಯಾಟ್ ಫಸ್ಟ್ ಸ್ಕ್ರಿಪ್ಟ್. ಅದು ಕಂಟೆಂಟ್ ಇಷ್ಟೇ, ವೆಂಕಟನಾಥ ಆ ಮಠದಲ್ಲಿ ಹೇಗಿರ್ತಾರೆ, ಪೂರ್ವಾಶ್ರಮದ ರಾಯರು ಮಠದಲ್ಲಿ ಹೇಗಿರ್ತಾರೆ, ಬರೋರ್ನ ಹೇಗೆ ಮಾತಾಡಿಸ್ತಾರೆ, ಅಲ್ಲಿರೋರ್ನ ಸಹಪಾಠಿಗಳನ್ನ ಹೇಗೆ ಮಾತಾಡಿಸ್ತಾರೆ, ತಪ್ಪಾದಾಗ ಬೈದೆ ರೇಗದೆ ಹೇಗೆ ಮಾತಾಡಿಸ್ಬೋದು, ಒಂದು ಮಾತಿನ ಹೇಗೆ ಕನ್ವಿನ್ಸ್ ಮಾಡ್ಬೋದು ಒಬ್ರಿಗೆ ಅನ್ನೋದು ಅಷ್ಟೇ ಕಂಟೆಂಟ್ ಇದ್ದಿದ್ದು. ಅವ್ರು ಕೇಳ್ತಾರೆ, ಯಾರು ವಿದ್ಯೆ ಎಲ್ಲರಿಗೂ ಅರ್ಹರಲ್ಲ ಕೆಲವ್ರಿಗೆ ಮಾತ್ರ ಅಂತ ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಹೇಳ್ತಾರೆ. ವಿದ್ಯೆ ಹರಿಯೋ ನದಿ ಇದ್ದ ಹಾಗೆ ನಾವು ತಡೆ ಹಾಕಬಾರ್ದು, ಹರಿಯೋದಕ್ಕೆ ಬಿಡಬೇಕು. ನಾಲೆಡ್ಜು ಅದು ಎಲ್ಲರಿಗೂ ಸಿಗೋವಂಥದ್ದು, ಒಬ್ರಿಗೆ ಅಂತಲ್ಲಪ್ಪ ಅಂತ ಅದೊಂದು ಶ್ಲೋಕದ ತಾತ್ಪರ್ಯ ಅದಾಗಿರುತ್ತೆ. ಆ ಶ್ಲೋಕ ನನಗೆ ಬರಲಿಲ್ಲ. ಒಂದು ಹೊಸ ಶ್ಲೋಕ, ನಾನು ಯಾವತ್ತೂ ಕಂಠಪಾಠ ಮಾಡಿದ್ದಾಗಲಿ ಹೇಳಿದ್ದಾಗಲಿ ಇಲ್ಲ ಅಂಟಿಲ್ ದಟ್. ಡೈಲಾಗ್ಸ್ ಎಲ್ಲ ಬಂದ್ಬಿಡ್ತು,
ಒಂದೆರಡು ಸತಿ ನೋಡ್ಕೊಂಡಾಗ ಓಕೆ ನಾನು ಹಿಂಗೆ ಹೇಳ್ಬೇಕು ಅವ್ರು ಹೀಗೆ ಹೇಳ್ತಾರೆ. ಆ ಡೈಲಾಗ್ ಆಗ್ತಿದ್ದಂಗೆನೆ ಒಂದು ಪಾಸು, ಒಂದು ಶ್ಲೋಕ, ಮತ್ತೆ ಡೈಲಾಗು. ಈ ಶ್ಲೋಕದ ಅರ್ಥ ಏನಂದ್ರೆ ಹೀಗೆ 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 ಅಂತ. ಹ್ಮ್. ಸೊ ಏನೇ ಮಾಡಿದ್ರು ಶ್ಲೋಕದ 3ನೇ ಲೈನೋ 4ನೇ ಲೈನೋ ಮೇಲೆ ಕೆಳಗೆ ಆಗ್ತಾಯಿತ್ತು. ರೆಡಿನಾ ಅಂದರು. ಸೊ ಇದು ಶ್ಲೋಕ ಸ್ವಲ್ಪ ಮಿಸ್ ಹೊಡಿತಾ ಇದೆ, ಟೈಮ್ ರೆಡಿ ಅಂತ ಹೇಳ್ದೆ. ಹ್ಮ್. ನರ್ವಸ್ನೆಸ್ ನನಗೆ ಅವಾಗ. ಹೌದು. 2 ವರ್ಷ ಗ್ಯಾಪ್ ಆಗಿದೆ, ಬಟ್ ಏನು ಮಾಡೋದು ನನಗೆ ಗೊತ್ತಿಲ್ಲ. ಹ್ಮ್. ರಾಯರೇ ಕಾಪಾಡಿ ಅಷ್ಟೇ. ಹ್ಮ್. ರಾಯರ ಪಾತ್ರ ಅಂತಲೂ ಗೊತ್ತಿಲ್ಲ. ಜಸ್ಟ್ ಲುಕ್ ಟೆಸ್ಟ್ ಕೊಟ್ಬಿಟ್ಟು ತಾನೇ ಹೇಳೋ. ಅವ್ರು ಹೇಳಿದ್ದು ಹಂಗೇನೆ, ಮನೋಜ್ ಅವರು. ಹ್ಮ್. ಹೆಸರು ಮನೋಜ್ ಅಂತ. ಹ್ಮ್. ಮನೆ ದೇವರು ಸೀರಿಯಲಲ್ಲಿ ಅವರು ನನಗೆ ಪರಿಚಯ ಆಗಿದ್ದು. ಇಸ್ ಅ ವಾಯ್ಸ್ ಓವರ್ ಆರ್ಟಿಸ್ಟ್. ಹ್ಮ್. ಬ್ರೋ ಕೊಟ್ಬಿಟ್ಟು ಬನ್ನಿ, ಅದಕ್ಕೇನಂತೆ, ಲುಕ್ ಟೆಸ್ಟ್ ಕೊಡೋದಕ್ಕೇನಂತೆ. ಸೊ ಹೋದೆ, ಲುಕ್ ಟೆಸ್ಟ್ ಕೊಟ್ಟೆ. ಇಟ್ಸ್ ಓಕೆ, ಆದರೂ ಓಕೆ, ಆಗದಿದ್ರು ಓಕೆ, ವಾಸ್ ಐ ಹ್ಯಾಡ್ ಎ ಜಾಬ್ ಅಂತ. ಹ್ಮ್. ಸೊ ಪರವಾಗಿಲ್ಲ, ಶ್ಲೋಕ ನೋಡ್ಕೊಳ್ಳೋಣ ಆಮೇಲೆ, ಬಟ್ ಒಂದು ಲುಕ್ ಟೆಸ್ಟ್ ಮಾಡೋಣ, ಎಲ್ಲ ಮೇಕಪ್ ಎಲ್ಲ ಆಗಿದೆಯಲ್ಲ ನೋಡೋಣ. ಮಾಡಿದ್ರು. ಸರಿ, ಇನ್ನೊಂದು ಗೆಟಪಲ್ಲಿ ಮಾಡೋಣ. ಆ ಒಂದು ಪೋರ್ಷನ್ ಮುಗೀತು. ನೆಕ್ಸ್ಟ್ ಪೋರ್ಷನ್ ಇಸ್ ವೆಂಕಟನಾಥ ಮದುವೆ ಆಗಿದ್ದಾರೆ. ಸರಸ್ವತಿ ಹತ್ರ ಹೇಗೆ ಮಾತಾಡ್ತಾರೆ, ಅಲ್ಲಿವರೆಗೂ ಅಮ್ಮನ ಜೊತೆ ಇರೋ ಮಾತುಕತೆ ಆದದ್ದು. ಇವಾಗ ಸರಸ್ವತಿ ಜೊತೆ ಹೇಗೆ ಮಾತಾಡ್ತಾರೆ, ಒಂದು ಗಾಂಭೀರ್ಯ. ಗಾಂಭೀರ್ಯ, ಒಂದು ಸೀರಿಯಸ್ ಸಿಚುವೇಶನ್ನು, ಸನ್ಯಾಸ ಸ್ವೀಕಾರ ಮಾಡ್ತೀನಿ ಅನ್ನೋ ಒಂದು ಸೀನ್ ಅದು. ವಾಹ್. ಅದನ್ನು ಅವ್ರಿಗೆ ಕನ್ವಿನ್ಸ್ ಮಾಡಬೇಕು. ತುಂಬ ಸೈಲೆಂಟ್ ಇರಬೇಕಲ್ಲಿ, ಆದರೆ ಮಾತು ಕನ್ವಿನ್ಸ್ ಆಗಬೇಕು ವಿತೌಟ್ ಇವನ್ ಟಾಕಿಂಗ್. ಆ ಥರ ಒಂದು ಸ್ಕ್ರಿಪ್ಟ್ ಅದು. ಡೈಲಾಗ್ಸ್ ಇದೆ, ಆದರೆ ಒಪ್ಸಿದ್ರೆ ಅದು ಹೇಳಿದ ತಕ್ಷಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ನಿಧಾನವಾಗಿ ನಿಧಾನಗತಿನಲ್ಲಿ ಉಸಿರು ತಗೊಂಡು ಹೀಗೆ ಹೇಗೆ ಅಂತ ಹೇಳಿ ಮುಗಿಸ್ಬೇಕದು. ಅದಕ್ಕೆಲ್ಲ ಬೇರೆ ಥರ ಗಡ್ಡ ಗೆಟಪ್ ಎಲ್ಲ ಹಾಕಿ, ಅವಾಗ ಯಾರು ಅಪೋನೆಂಟ್ ಯಾರು ಮಾಡ್ತಾರೆ ಸರಸ್ವತಿ ಪಾತ್ರ ಯಾರು ಇರಲಿಲ್ಲ, ನಾನು ಒಬ್ಬನೇ ಇದ್ದಿದ್ದೆ ಅವತ್ತು. ತಗೊಂಡ್ರು, ಫುಲ್ ಲುಕ್ ಟೆಸ್ಟ್ ತೊಗೊಂಡ್ರು. ಡೈಲಾಗ್ಸ್ ಎಲ್ಲ ಹೇಳಿದ್ರು, ಈ ಥರ ನಿಮ್ಮದು ತುಂಬ ಸಾಫ್ಟ್ ಸೌಮ್ಯ ಸ್ವಭಾವ, ನೀವು ವಾಯ್ಸ್ ರೇಸ್ ಮಾಡಲ್ಲ, ತಾಯಿ ಮೇಲಾಗಲಿ ಸರಸ್ವತಿ ಮೇಲಾಗಲಿ ಅಥವಾ ಯಾರ ಮೇಲಾದ್ರೂ ರಾಯರು ಇದೇನೇ ಅದು ಅಂತ. ಆಗಲೂ ಕೂಡ ರಾಯರ ಪಾತ್ರ ಅಂತ ಹೇಳಲಿಲ್ಲ. ಬಟ್ ಸಮ್ವೇರ್ ಇಟ್ ಸ್ಟಾರ್ಟೆಡ್ ಫೀಲಿಂಗ್ ದ್ಯಾಟ್ ಮೇ ಬಿ ಇರಬಹುದೇನೋ ಅಂತ, ಆರ್ ಮೇ ಬಿ ಎ ಸಿಮಿಲರ್ ಕ್ಯಾರೆಕ್ಟರ್ ಟು ದ್ಯಾಟ್. ರಾಘವೇಂದ್ರ ಮಹಾತ್ಮೆನಲ್ಲಿ ಯಾವುದೋ ಆ ಥರ ತುಂಬ ಹಾರ್ಶ್ ಆಗಿರೋ ಕ್ಯಾರೆಕ್ಟರ್ಸ್ ಯಾವುದೂ ಇಲ್ಲ, ಎಲ್ಲ ಸೌಮ್ಯ ಸ್ವಭಾವನೆ. ರಾಯರ್ ಇದ್ದಿದ್ರಲ್ಲಿ ಇನ್ನೂ ಸೌಮ್ಯ. ಸರಿ, ಆ ಒಂದು ಲುಕ್ ಟೆಸ್ಟ್ ಮುಗೀತು. ನೆಕ್ಸ್ಟ್ ಫೈನಲ್ ಬಂದು ರಾಘವೇಂದ್ರ ತೀರ್ಥರದು. ವೆಂಕಟನಾಥ ರಾಘವೇಂದ್ರ ತೀರ್ಥರಾದ ಪುಣ್ಯಕಥೆ ರಾಘವೇಂದ್ರ ಮಹಾತ್ಮೆ. ಸೊ ಫೈನಲ್ ಸ್ಟೇಜ್. ಆ ಇಡೀ ಸೀರಿಯಲ್ಲು ಅಪೋಣಿಸಿರೋದೆ ಅದೊಂದು ಸ್ಟೇಜ್ಗೋಸ್ಕರ. ಅದು ಗೆಟಪ್ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ನನಗೆ ಅವಾಗ ಸ್ವಲ್ಪ ಭಯ ಸ್ಟಾರ್ಟ್ ಆಯ್ತು. ಫಸ್ಟ್ ಟೈಮ್ ನಾನು ರಾಯರ್ದು ಗೆಟಪ್ ಎಲ್ಲ ಹಾಕ್ಸಿದ್ದು, ಯಾವ್ದು ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಒಂದು ಲುಕ್ ಟೆಸ್ಟು ಅಥವಾ ಒಂದು ಫೋಟೋಶೂಟ್ಗಾರೋ ಆ ಥರ ಸುಮ್ಮನೆ ನಾವು ಹಾಕೊಳ್ಳೋಣ ಅಂತ ಅನಿಸೂ ಇರಲಿಲ್ಲ. ಹೌದು. ಬಿಳಿ ಗಡ್ಡ, ಸನ್ಯಾಸಿ ವೇಷ ಎಲ್ಲ ಹಾಕಿ ವೀಣೆ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ರು. ಅದರಲ್ಲಿ ಮೂಲರಾಮ್ ಆರಾಧಿಸೋ ಡೈಲಾಗು, ಯಾರೋ ಬಂದಿರ್ತಾರೆ ಬಡವರು, ಅವರಿಗೆ ಊಟಕ್ಕೂ ತುಂಬ ತೊಂದರೆ ಇರುತ್ತೆ. ಮೂಲರಾಮ, ಎಂಥ ಸ್ಥಿತಿಗೆ ತಂದ್ಬಿಟ್ಟಿಯಪ್ಪ, ನಿನ್ನೆ ಆರಾಧಿಸೋರಿಗರೆಲ್ಲ ನೀನೇ ಕಾಪಾಡಬೇಕಪ್ಪ, ಈ ಥರ ಒಂದು ಸ್ಮಾಲ್ ಡೈಲಾಗು. ಅದರಲ್ಲಿ ಡೈಲಾಗ್ಸ್ ಕಮ್ಮಿ. ಸೊ ಈ ಮೂರೂ ಒಂದೇ ದಿನ ತೊಗೊಂಡ್ರು, ಸುಮ್ಮನೆ ಫಸ್ಟ್ ರೌಂಡ್ ಆಫ್ ಲುಕ್ ಟೆಸ್ಟ್ ಎಲ್ಲ ಆದಮೇಲೆ ಹೇಳಿ ಕಳಿಸ್ತೀವಿ ಅಂತ ಹೇಳಿದ್ರು ಅಷ್ಟೇ. ಪಾಸಿಟಿವ್ ಇಲ್ಲ, ನೆಗೆಟಿವ್ ಇಲ್ಲ. ಸುಮಾರು ದಿನಗಳಾಯಿತು ಇದೆಲ್ಲ ಆಗಿ, ಸುಮಾರು 1 ತಿಂಗಳು ಮೇಲೆ ಆಗಿತ್ತು. ಆಮೇಲೆ ಇನ್ನೊಂದು ಲುಕ್ ಟೆಸ್ಟ್ ಇದೆ, 2-3 ರೌಂಡ್ ಲುಕ್ ಟೆಸ್ಟ್ ಆಯಿತು. ಸೊ ಅದು ಅವಾಗ ಯಾವಾಗ ಕರೀತಾ ಇದ್ರು ಮೇಲೆ, ಸೊ ಇಟ್ ವಾಸ್ ಕನ್ಫರ್ಮ್ಡ್. ಬಿಫೋರ್ ಟು ದ್ಯಾಟ್ ನಾನು ಲುಕ್ ಟೆಸ್ಟ್ ಆದ ತಕ್ಷಣ ಒಂದು ಖುಷಿ ಏನಂದ್ರೆ, ರಾಯರ ವೇಷ ಧರಿಸಿದೆ ಇವತ್ತು ನಾನು. ಅಷ್ಟು ಖುಷಿ. ಸಿಗತ್ತೆ ಬಿಡತ್ತೆ ಬೇರೆ ವಿಷಯ. ಎಷ್ಟು ಜನ ಈ ಪಾತ್ರಕ್ಕೋಸ್ಕರ ಕಾಯ್ತಿರ್ತಾರೆ, ಮಾಡಬೇಕು. ನನಗೆ ಗೊತ್ತಿರಂಗೆ ತುಂಬಾ ಜನ ಬಂದು ಹೋಗಿದಾರಂತೆ ರಾಯರ್ ಪಾತ್ರ ಮಾಡಬೇಕು ಅಂತ. ನನಗೆ ನಂಬರ್ಸ್ ಗೊತ್ತಿಲ್ಲ, ಬಟ್ ತುಂಬ ಹಿಂದಿಂದನೇ ಶುರು ಮಾಡಿದ್ರಂತೆ ಇದನ್ನ ಆಡಿಷನ್ ಲುಕ್ ಟೆಸ್ಟ್ ಎಲ್ಲ ಮಾಡೋಕ್ಕೆ, ಬಿಕಾಸ್ ಮೇನ್ ಕ್ಯಾರೆಕ್ಟರ್ ಇದಕ್ಕೆ. ಆಮೇಲೆ ನಮ್ಮ ತಾಯಿಗೆ ಒಂದು ಹೇಳಿದೆ, ಅಮ್ಮ ನಾನು ಫೋಟೋ ತೋರಿಸ್ದೆ, ಏನು ಹೇಳಿಲ್ಲ, ನೀನು ನೋಡು, ಚೆನ್ನಾಗಿದೆ ಅಕ್ಕ. ಗೊತ್ತಾಗಿಲ್ಲ ಅವ್ರಿಗೆ ನಾನು ಅಂತ, ರಾಯರ್ ಪಾತ್ರದಲ್ಲಿದ್ದು ನಾನು ಅಂತ ಗೊತ್ತಾಗಿದೆ. ನೀನಾ ಇದು ಎಷ್ಟು ಚೆನ್ನಾಗಿ ನಿನಗೆ ಹೊಂದ್ಕೊಳತ್ತೆ ಪಾತ್ರ ಇದು, ಆಯ್ತಾ ಫೈನಲ್ ಆಯ್ತಾ, ಇಲ್ಲ ಇನ್ನೂ ಆಗ್ತಾ ಇದೆ. ಶಿ ವಾಸ್ ಸೋ ಎಕ್ಸೈಟೆಡ್. ಮಾಡು ಬಿಡಬೇಡ, ಬಂದರೆ ಮಾತ್ರ. ಇಷ್ಟು ವರ್ಷ ನೋಡು ಯಾವುದು ಬಂದಿರಲಿಲ್ಲ, ಬರ್ದೇ ಯಾವುದೋ ಬಂತು. ಬರಲಿಲ್ಲ ಅನ್ನೋದಕ್ಕಿಂತ ಸುಮಾರು ಸೀರಿಯಲ್ಸ್ ಬರ್ತಾಯಿತ್ತು. ನಾನು ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಒಂದು, ನಾನು ಅಮ್ಮ ಇಬ್ಬರೇ, ಅಪ್ಪ ಹೋದ್ಮೇಲಿಂದ ಕೆಲಸ ಇತ್ತು ಜೊತೆಯಲ್ಲಿ. ಸೊ ಲೀವ್ಸ್ ಎಲ್ಲ ಪ್ರಾಬ್ಲಮ್ ಆಗೋದು,
ಮತ್ತು ಶೂಟ್ ಸ್ಕೆಡ್ಯೂಲ್ಸ್ ಎಲ್ಲ ಬ್ಯಾಂಗ್ಳೂರಲ್ಲೇ ಇರ್ತಿರ್ಲಿಲ್ಲ, ಬೇರೆ ಬೇರೆ ಊರಲ್ಲಿ ಇರ್ತಿತ್ತು. ಅದೆಲ್ಲ ಚಾಲೆಂಜಿಂಗ್ ಆಗೋದು. ಸೊ ಹಾಗಾಗಿ ಬೇಡ, ಒಪ್ಕೊಂಡ್ಮೇಲೆ ಕಮಿಟ್ಮೆಂಟ್ ಕೊಡಲೇಬೇಕು. ಹೌದು. ಎವ್ರಿ ಡೇ ಶೂಟ್ ಅಂದ್ರೆ ಹೋಗಬೇಕು, ಒನ್ ಡೇ ಶೂಟಿನ ಮಂತ್ ಅಂದ್ರೂ ಹೋಗಬೇಕು. ನಿಜ. ಸೊ ಇದು ಬಂತಲ್ಲ, ಏನಾದ್ರು ಮ್ಯಾನೇಜ್ ಮಾಡಿ ಮಾಡೋಣ. ಸೊ ಒನ್ ಫೈನ್ ಡೇ ಪ್ರೊಡ್ಯೂಸರ್ ಸರ್ ಮಹೇಶ್ ಸುಖದರೆ, ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಹಿಮ್ ಈ ಥರ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅವ್ರ ಆಫೀಸಿಗೆ ಕರೆದು ಮಾತಾಡ್ಸಿದ್ರು. ಏನು ಮಾಡ್ಕೊಂಡಿದ್ದೀರಾ ನೀವು, ನಿಮಗೆ ಹೇಳಿದ್ದಿಷ್ಟು ಅವ್ರಿಗೆ ಹೇಳಿದೆ. ಸರ್ ಹೀಗೀಗೆ ನಮ್ಮ ಮನೇಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಇದು ಮೇನ್ ಕ್ಯಾರೆಕ್ಟರು, ನೀವು ಮಾಡ್ಬೋದು, ಆದರೆ ಹೆಂಗೆ ನಿಮ್ಮದು ಡೇಟ್ಸ್ ಎಲ್ಲ, ಅದಕ್ಕೆ ಮ್ಯಾನೇಜ್ ಮಾಡ್ಬೋದು ಸರ್, ಬಟ್ ಕೆಲಸ ಬಿಡೋದಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳಿ ಕಳಿಸ್ತೀನಿ ಅಂತ ಹೇಳಿದ್ರು. ಅವರು ಸ್ವಲ್ಪ ಟೈಮ್ ತೊಗೋಬೇಕಾಯ್ತು ಇದೆಲ್ಲ ಡಿಸಿಷನ್. ಸೊ ಒಂದು ಫೈನ್ ಡೇ ಹೇಳಿದ್ರು, ಇನ್ನೊಂದು ಫೈನಲ್ ಲುಕ್ ಟೆಸ್ಟ್ ಇದೆ, ನೋಡೋಣ, ಅದೆಲ್ಲ ಆಮೇಲೆ ಡಿಸ್ಕಸ್ ಮಾಡೋಣ. ಸೊ ಎಲ್ಲ ಆಯಿತು, ಶೂಟಿಂಗ್ ಎಲ್ಲ ಹೇಳ್ತೀವಿ, ಏನಕ್ಕೆ ಅದಕ್ಕೆ ಏನು ಟ್ರೈನಿಂಗ್ ಬೇಕು, ಏನು ಬೇಕು ಅದೆಲ್ಲ ಮಾಡ್ಕೊಡೋಣ. ಸೊ ಇಟ್ ಆಲ್ ಸ್ಟಾರ್ಟೆಡ್ ಲೈಕ್ ದಟ್. ನಮ್ಮ ತಾಯಿ ತುಂಬ ಖುಷಿಯಾಗಿದ್ರು. ಅಲ್ಲಿವರೆಗೂ ಅವ್ರ ಪಾಪ ಒಂದು ಸ್ವಲ್ಪ ಅಪ್ಪನ ಕಳ್ಕೊಂಡಿದ್ದು ಇದರಲ್ಲೇ ಗುಂಗಲ್ಲೇ ಇದ್ದರು. ಯಾವಾಗ ಮಗ ರಾಯರ ಪಾತ್ರ ಮಾಡ್ತಿದ್ದಾನೆ ಅಂತ ಗೊತ್ತಾಯ್ತಲ್ಲ, ಆವಾಗಿಂದ ಸ್ವಲ್ಪ ಅವರು ತುಂಬ ಖುಷಿಯಾಗಿರೋಕ್ಕೆ ಸ್ಟಾರ್ಟ್ ಆದರು. ವಾಹ್. ಚೇತರಿಕೆ ಕಾಣಿಸ್ತು ಅವ್ರ ಮುಖದಲ್ಲಿ, ಅದೊಂಥರ ಗೆಲುವಿನ ಮುಖ ಯಾವಾಗಲೂ. ಅವ್ರಿಗೆ ನಂಗೆ ಸೀರಿಯಲ್ ಸಿಗ್ತಾ ಬಿಡ್ತು ಬೇರೆ ವಿಷಯ, ಅವ್ರು ನೋಡಿದ್ದು ಮುಖ ನಾನು ಖುಷಿ. ಆ 2 ವರ್ಷ ಮಿಸ್ ಮಾಡ್ಕೊಂಡಿದ್ದೆ, ಆ ಗೆಲುವಿನ ಮುಖನ. ಹೌದು. ಅದಕ್ಕೆ ನನಗೆ ಖುಷಿಯಾಗಿದೆ. ಆಮೇಲೆ ಸಿಗೋದೇ ಬಿಡುತ್ತಾ ಬೇರೆ ಸೀರಿಯಲ್. ಹಾ. ಅದೊಂದಿನ ಆ ಒಂದು ಕ್ಷಣ ನಮ್ಮ ತಾಯಿ ಮುಖದಲ್ಲಿ ಆ ಗೆಲುವು ನೋಡಿದ್ನಲ್ಲ, ಅಷ್ಟು ಸಾಕಾಯ್ತು ನನಗೆ. Very ದಟ್ ವಾಸ್ ದಿ ವೆರಿ ಬಿಗಿನಿಂಗ್ ಆಫ್ ರಾಘವೇಂದ್ರ ಮಹಾತ್ಮೆ. ಈಗ ರಾಘವೇಂದ್ರ ಮಹಾತ್ಮೆಗೆ ಆಯ್ಕೆ ಆಗಿದ್ದಾಯ್ತು, ಆದ್ರೆ ರಾಯರ ಪಾತ್ರ ಎಷ್ಟು ಜವಾಬ್ದಾರಿ ಇರುತ್ತಿದ್ರಲ್ಲಿ ಅಂದ್ರೆ ಎಲ್ಲರ ಆರಾಧ್ಯ ದೇವರು ಅವರು. ಸೊ ಪ್ರಿಪರೇಷನ್ ಹೆಂಗಿತ್ತು, ಆಮೇಲೆ ವರ್ಕ್ಶಾಪ್ಸ್ ಯಾರು ಇತ್ತಾ, ಅಥವಾ ನೀವು ನಿಮ್ ಪರ್ಸನಲಿ ಹೇಗೆ ಪ್ರಿಪೇರ್ ಆದ್ರಿ ಅದಕ್ಕೆ? ವರ್ಕ್ಶಾಪ್ಸ್ ಎಲ್ಲ ಅರೇಂಜ್ ಮಾಡಿದ್ರು ಪ್ರೊಡಕ್ಷನ್ ಚಾನಲ್ ಕಡೆಯಿಂದ. ಅವ್ರು ಹೇಳಿದ್ರು, ವರ್ಕ್ಶಾಪ್ಸಲ್ಲಿ ನಾವು ಏನೇ ಹೇಳ್ಕೊಟ್ರು ನಿಮ್ಮ ಎಫರ್ಟ್ಸ್ ಏನಿದೆ ಅದೇ ಮ್ಯಾಟರ್ ಆಗೋದು. ನಿಜ. ನೀವು ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಪದ ಉಚ್ಚಾರಣೆಗಳಿರ್ಬೋದು, ಅಥವಾ ಯಾರೊಬ್ಬರ ಹತ್ರ ಮಾತಾಡ್ತಿದ್ದೀವಿ ರಿಯಲ್ ಲೈಫ್ ಅಂದಾಗ್ಲೂ ಇದನ್ನು ನೀವು ಅಳವಡಿಸ್ಕೊಂಡ್ರೆ ಅದು ಈಸಿ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಅಂದರೆ ನವೀನ್ ಸರ್. ಅವರು ಲುಕ್ ಟೆಸ್ಟ್ ತೊಗೊಂಡಾಗ ನಾನು ಲುಕ್ ಟೆಸ್ಟ್ ಎಲ್ಲ ಆದಮೇಲೆ ಕೇಳಿದೆ, ಸರ್ ಹೇಗೆ ಬಂತು, ಹೇಗೆ ಅನಿಸ್ತದೆ, ನಿಮ್ಮ ಇನ್ಪುಟ್ಸು ಫೀಡ್ಬ್ಯಾಕ್ ಹೇಳಿ ಅಂತ. ಅವರು ಒಂದೇ ಮಾತು ಹೇಳಿದ್ದು, ವಾಯ್ಸ್ ಔಟ್ ಅಂದರೆ ವಾಯ್ಸ್ ಥ್ರೂ ಬರಬೇಕು, ಇನ್ನು ಜೋರಾಗಲ್ಲ. ನಾನು ಇಲ್ಲಿ ಮಾತಾಡಿದ್ರೆ ಅಲ್ಲಿವರೆಗೂ ಕೇಳಬೇಕು, ಅಂದರೆ ಜೋರಾಗೇ ಮಾತಾಡಬೇಕು ಅಂತೇನಿಲ್ಲ, ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿರಬೇಕು. ಅದಕ್ಕೊಂದಿಷ್ಟು ವಾಯ್ಸ್ ಎಕ್ಸಸೈಸಸ್ ಮಾಡಿ, ಮತ್ತು ಪದ ಉಚ್ಚಾರಣೆಗಳು, ಶ್ಲೋಕಗಳು ಕಂಠಪಾಠ ಮಾಡಾದರೂ ಹೇಳ್ಬೋದು, ಅಥವಾ ಗೊತ್ತಿರೋ ಶ್ಲೋಕಗಳನ್ನ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ನೀವು ಕನ್ನಡನೇ ಯಾವಾಗಲೂ ಮಾತಾಡಿ ಆದಷ್ಟು. ಯಾಕಂದರೆ ನಾವು ಇಂಗ್ಲೀಷ್ ಮಾತಾಡಿ 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 ಕೆಲವೊಂದು ಸತಿ ಟೈಮ್ ಎಷ್ಟು ಅಂತೀವಿ ಹೊರತು ಸಮಯ ಎಷ್ಟು ಅಂತ ಕೇಳೋದಿಲ್ಲ. ಸೊ ಹಾಗಾಗಿ ಅವರ ಎಕ್ಸಾಂಪಲ್ ಕೊಟ್ಟರು. ನಾನು ಇಷ್ಟು ನಿಮ್ಮ ಜೊತೆ ಮಾತಾಡಿದಾಗ್ಲೂ ನಾನೆಲ್ಲೂ ಆಂಗ್ಲ ಪದ ಬಳಕೆ ಮಾಡಿಲ್ಲ ನೋಡಿ, ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ. ಸೊ ಅದು ನಿಜ, ಅದು ಎವ್ರಿ ಡೇ ನಾವು ಅದನ್ನು ಇನ್ಕಾರ್ಪೊರೇಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಅದು ಬೆಸ್ಟ್ ಟಿಪ್ ನವೀನ್ ಸರ್ ನನಗೆ ಕೊಟ್ಟಿದ್ದು. ನನ್ನ ಪಾತ್ರ ಮುಗಿಯೋವರೆಗೂ ನಾನು ಅಭ್ಯಾಸ ಮಾಡ್ತಿದ್ದೆ ಅದನ್ನು. ಆದಷ್ಟು ಕನ್ನಡದಲ್ಲೇ ಮಾತಾಡೋದು, ಎಲ್ಲ ಇದು ಮಾಡಿದ್ರು. ಗುಡ್ ಮಾರ್ನಿಂಗ್ ಹೋಗಿ ನಮಸ್ಕಾರ ಬಂತು, ಇದೆಲ್ಲ ಸೆಟ್ಟಲ್ಲೂ ಹಾಗೆ ಗುಡ್ ಮಾರ್ನಿಂಗ್ ನಮಸ್ಕಾರ, ಅದೆಲ್ಲ ಹಂಗಂಗೆ ಚೇಂಜಸ್ ಆಗ್ತಾ ಬಂತು. ಈಗ ರಾಯರ್ ಪಾತ್ರದ ಬಗ್ಗೆ ಮಾತಾಡ್ತಿದೀವಿ, ಆದ್ರೆ ಪರ್ಸನಲ್ ಆಗಿ ಶ್ರೇಯಸ್ಗೆ ರಾಯರೊಟ್ಟಿಗಿರೋ ಅಂತ ಒಂದು ಆ ಕನೆಕ್ಷನ್, ಅಥವಾ ತಮಗೆ ರಾಯರು ಅಂದ್ರೆ ಏನು? ರಾಯರ್ ಅಂದರೆ ಒಂದು ಪೂಜ್ಯ ಭಾವ. ದೇವರು ನಾವು ನಮಸ್ಕಾರ ಮಾಡ್ತೀವಿ ಚಿಕ್ಕ ವಯಸ್ಸಿನಿಂದನೂ, ಅದು ಒಂದು ಫೇಸ್ ಆಫ್ ಲೈಫ್ ಆಯಿತು. ಆದರೆ ಯಾವಾಗ ನಾವು ಅವ್ರಿಗೆ ಇನ್ನಷ್ಟು ಹತ್ರ ಆಗ್ತಾ ಇದ್ದೀವಿ, ಅವ್ರ ಪಾತ್ರನೇ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದಾಗ ಅವ್ರು ತುಂಬ ಹತ್ರ ಆಗಕ್ಕೆ ಶುರುವಾದರು. ನಮ್ಮ ಮನಸ್ಸಿನಲ್ಲಿ ಏನೇ ಒಂದು ಖುಷಿ ವಿಚಾರ ಇರ್ಬೋದು, ಕಷ್ಟದ ವಿಚಾರ ಇರ್ಬೋದು, ನಮ್ಮ ಮನಸ್ಸಿನಲ್ಲಿ ಅಂತರಂಗದಲ್ಲಿ ನಾವು ಅಂದ್ಕೊಂಡಾಗ ಅವ್ರಂಥರ ಒಂದು ಸ್ಮೈಲಿಂಗ್ ಫೇಸಲ್ಲಿ ಒಂಥರ ಡಿವೈನಿಟಿಲಿ ಅದನ್ನು ಆನ್ಸರ್ ಮಾಡೋರು, ಆ ಸೈಲೆನ್ಸಲ್ಲೇ. ಸೊ ಅದು ಯಾವತ್ತು ನಮಗೆ ದೇವರು ಅನ್ನೋದಕ್ಕಿಂತ ಯಾರೋ ನಮ್ಮವರೇ, ನಮ್ಮ ಅಪ್ಪ ಇರ್ಬೋದು, ನಮ್ಮ ತಾತ ಇರ್ಬೋದು ಅನ್ನೋ ಥರ ನಮ್ಮವರೇ ಯಾರೋ ಇವರು. ದೇವರು ಅಂದರೆ ಅಯ್ಯಪ್ಪ ದೇವರು ಭಯ, ಅದು ಹೌದು. ಆದರೆ ಆ ಪಾತ್ರ ಶುರುವಾದ್ರಿಂದನೂ ಪಾತ್ರ ಸಿಗಕ್ಕೆ ಮುಂಚೆ ಭಯ ಇತ್ತು. ಪಾತ್ರ ಟ್ರಾವೆಲ್ ಮಾಡ್ತಾ 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 ಅದರಲ್ಲಿ ಒಂಥರ ಹತ್ರ ಆಗಕ್ಕೆ ಶುರುವಾದರು ರಾಯರು. ನಮ್ಮವರು, ನಾನು ಏನು ಬೇಕೋ ಹೇಳ್ಬೋದು, ಅವ್ರ ಕೈ ಹಿಡಿದು ಕೈ ಹಿಡಿದು ನನ್ನ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ನಡ್ಕೊಂಡು ಹೋಗ್ತಾ ಏನು ಬೇಕೋ ಅವ್ರ ಜೊತೆ ಮಾತಾಡ್ಬೋದು, ಹೀಗಾಯ್ತು ರಾಯರೇ ಇವತ್ತು ಹೀಗಾಯ್ತು ಅಂತ, ಹೌದಾ ನೆಕ್ಸ್ಟ್ ಹೀಗೆ ಮಾಡು, ಈ ಥರ ಎಲ್ಲ ರಾಯರಿದ್ದಾರೆ ಜೊತೆಲಿ. ಇದೊಂದು ಫೀಲಿಂಗ್ ಇತ್ತು ನನಗೆ. ಅಂದ್ರೆ ಈ ಸಣ್ಣ ವಯಸ್ಸಿಂದಾನು ನಿಮ್ಗೆ ಮನೆಯಲ್ಲಿನೂ ರಾಯರ ಭಕ್ತಿ ಅಥವಾ
ರಾಯರ ಬಗ್ಗೆ ಒಡನಾಟ ಅದೆಲ್ಲ ಇತ್ತಾ ಅಥವಾ ಹೇಗೆ ಅಂತ? ತುಂಬ ಮನೇಲಿ ದೇವ್ರ ಪೂಜೆ ಅದೆಲ್ಲ ತುಂಬ ನಡೀತಾ ಇತ್ತು. ಮಂತ್ರಾಲಯಕ್ಕೂ ಸುಮಾರು ಸತಿ ಲೆಕ್ಕವಿಲ್ಲದಷ್ಟು ಹೋಗಿ ಹ, ಬಂದಿದ್ದೀವಿ. ಹ, ಮಂತ್ರಾಲಯಕ್ಕಿರ್ಬೋದು, ತಿರುಪತಿಗಿರ್ಬೋದು. ರಾಯರ ಮಠಕ್ಕಂತೂ ಪ್ರತಿ ಗುರುವಾರ ಮಿಸ್ ಮಾಡೋದೇ ಇಲ್ಲ. ನಾನು ನಮ್ಮ ತಂದೆ ತಾಯಿ ಎಲ್ಲ ಪ್ರತಿ ಗುರುವಾರ ಹೋಗ್ತಾ ಇದ್ವಿ. ಮತ್ತು ರಾಯರ ಆರಾಧನೆ ವರ್ಧಂತಿ ಅಂದಾಗ ರಾಯರ ಮಠಕ್ಕೆ ಹೋಗಿ ಏನೋ ನಮ್ಮ ಕೈಲಾದ ಸೇವೆ ಮಾಡಬಾರ್ದು, ಇದೆಲ್ಲ ಇದ್ದೇ ಇರ್ತಿ. ಇದು ಜಸ್ಟ್ ರೋಟೀನ್ ನಮ್ಮದು. ಏನು ಅಪೇಕ್ಷೆ ಇಲ್ಲ, ಏನೋ ಇಷ್ಟು ದಿನ ಸೇವೆ ಮಾಡ್ತೀನಿ, ಇದು ಮಾಡಿಕೊಡು ಅದು ಮಾಡಿಕೊಡು ಇಲ್ಲ. ರೋಟೀನ್ ಜಸ್ಟ್ ಗುರುವಾರ ಹೋಗೋಣ, ನಮ್ಮ ಕೈಲಾದ ಸೇವೆ ಮಾಡಿ ಬರೋಣ. ಅಂದರೆ ರಾಯರದು ಕತೆ ಎಲ್ಲ ನಮಗೆ ಗೊತ್ತಿತ್ತು ಮುಂಚಿಂದನೂ. ಸಿನಿಮಾಗಳು ನೋಡಿದ್ವಿ ಅನ್ನೋರು ಮಾಡಿದ್ದು ಅದೆಲ್ಲ. ಆದರೆ ರಾಯರದು ಪೂರ್ವಾಶ್ರಮದ ಕತೆ ನನಗೆ ಇನ್ ಡೀಟೇಲಾಗಿ ಗೊತ್ತಿರಲಿಲ್ಲ. ಅದು ನಾನು ಸೀರಿಯಲಿಂದನೇ ಮಾಡ್ತಾನೆ ನಾನು ಗ್ರಹಿಸ್ಕೊಂಡು ಕಲ್ತಿದ್ದೆ. ಹ್ಮ್, ಹ್ಮ್. ನಿಮ್ಮ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರಿ, ಅಂದ್ರೆ ತಾಯಿ ರಾಯರಿಗೆ ಹರಿಸ್ಕೊಂಡು ತಾವು ಹುಟ್ಟಿದ್ದು ಅಂತ. ಅಲ್ಲಿಂದ ಶುರುವಾಯ್ತಾ ಈ ಕನೆಕ್ಷನ್ ಅಂತ? ಎಸ್. ನಮ್ಮ ತಂದೆ ಕೊನೆಯವರು. ಅಣ್ಣಂದ್ರಿಗೆಲ್ಲ, ಅಣ್ಣ ಅಕ್ಕ ಅವ್ರಿಗೆಲ್ಲ ಹೆಣ್ಮಕ್ಳೆ. ಸೊ ವಂಶೋದ್ಧಾರಕ ಅಂತ ಇರ್ಲಿ ಮನೇಲಿ ಅಂತ ಹರಿಸ್ಕೊಂಡ್ರು. ಹ, ಆ, ಕೃಷ್ಣಮೂರ್ತಿಪುರಂ ಮೈಸೂರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹರಿಸ್ಕೊಂಡ್ರು. ಯಾಕಂದ್ರೆ ನಮ್ಮ ತಂದೆ ತಾಯಿ ಮದುವೆ ಆಗಿತ್ತು ಅಲ್ಲೇ. ಆ ಮಠದಲ್ಲೇ ಅವರು ಮೊದಲನೇ ಭೇಟಿ ಕೂಡ ಆಗಿದ್ದು. ನನ್ನ ಹಿಂದಿನ ಒಂದು ಇಂಟರ್ವ್ಯೂನಲ್ಲೂ ಅದೇ ಹೇಳಿದೆ. ಸೊ ಹಾಗೆ ರಾಯರ್ ನಂಟು ಅಲ್ಲಿಂದ ಶುರು. ಸೊ ಹರಿಸ್ಕೊಂಡು ರಾಯರ ಮಠಕ್ಕೆ ಹರಿಸ್ಕೊಂಡು ಹುಟ್ಟಿದ್ದು ನಾನು. ಹ್ಮ್, ಸೊ ಅವಾಗಲೂ ಯಾರಿಗೂ ಗೊತ್ತಿರುತ್ತೆ ರಾಯರ ಪಾತ್ರ ಮಾಡ್ತೀವಿ ಮತ್ತೊಂದು. ಯೂಶಲಿ ಹುಟ್ಟೋ ಮಗುಗೆ ರಾಘವೇಂದ್ರ ಅಂತಲೂ ಮತ್ತೊಂದು ಇಡ್ತಾರೆ. ಯೂಶಲಿ ನಮ್ಮ ಕಡೆ ಪದ್ಧತಿ ಏನಂದರೆ ಗೋವಿಂದ ಗೋವಿಂದ ಅಂತ 3 ಸತಿ ಕಿವಿಲಿ ಹೆಸರು ಕೂಗ್ಬಿಟ್ಟು ಏನು ಹೆಸರಿಡಬೇಕು ನಕ್ಷತ್ರದ ಪ್ರಕಾರ ಶ್ರೇಯಸ್ ಅಂತ ಹೆಸರಿಟ್ರು. ಸೊ ರಾಯರಿಗೊಂದು ಥ್ಯಾಂಕ್ಸ್ ಹೇಳಿದ್ರು. ಮಂತ್ರಾಲಯಕ್ಕೂ ಎಲ್ಲ ಹೋಗಿ ಬಂದ್ವಿ. ಗಂಡು ಮಗು ಆಯ್ತಾರೆ, ಎಲ್ಲರಿಗೂ ಖುಷಿ. ಹ್ಮ್. ಸೊ ಅವಾಗ ಏನು ಕ್ಲೂನೇ ಇರಲಿಲ್ಲ. ಅವಾಗ ಸೀರಿಯಲ್ ಇಂಡಸ್ಟ್ರಿಗೆ ಬರ್ತೀನಿ ಅಂದ್ರೆ ನಿಜ. ಯಾರಿಗೂ ಗೊತ್ತಿರಲಿಲ್ಲ. ರಾಯರ ಪಾತ್ರ ಮಾಡ್ತಾ ಮಾಡ್ತಾ ನಿಮ್ಮಲ್ಲೇನಾದ್ರೂ ಬದಲಾವಣೆಗಳಾಯ್ತಾ? ಅಂದ್ರೆ ಪರ್ಸನಲ್ ಆಗಿ ಶ್ರೇಯಸ್ ಬದಲಾವಣೆ ಆಗಿದ್ದುಂಟಾ? ನಮ್ಮ ಬಿಹೇವಿಯರಲ್ಲಿ ಆ ಸೌಮ್ಯ ಸ್ವಭಾವ ತುಂಬ ಎಂಕ್ರೇವ್ ಆಗೋಯ್ತು. ಸಾರಿ, ನಾನು ಇಂಗ್ಲೀಷ್ ಪದ ಬಳಸ್ತಾ ಇದ್ದೀನಿ. ಅದೇ ಹೇಳಿದ್ದು. ನಾವು ಬಿಟ್ಟರೆ ಕನ್ನಡ ಮಾತಾಡೋದನ್ನ ಇಂಗ್ಲೀಷ್ ಆವರಿಸ್ಕೊಂಡ್ಬಿಡುತ್ತೆ ತುಂಬ. ಹೌದು. ಅದು ಆ ಸೈಲೆನ್ಸು, ಆ ಸೌಮ್ಯ ಸ್ವಭಾವ ನಮ್ಮ ದಿನನಿತ್ಯ ಜೀವನದಲ್ಲೂ ಅದು ಕಾಣಿಸಕ್ಕೆ ಸ್ಟಾರ್ಟ್ ಆಯಿತು. ಮುಂಚೆ ಎಲ್ಲ ಸ್ವಲ್ಪ ಕೋಪ ಇತ್ತು, ಹ್ಮ್, ರೇಗೋದು ಮಾಡೋದು ಅನ್ನೆಸೆಸರಿ ಅಲ್ಲ. ಏನೋ ಅಂತಾರೋ ಇರಿಟೇಷನ್ ಆಗಿಬಿಟ್ರೆ ಸಿಚುವೇಶನ್ ಕಾಮ್ ಮೈಂಡಿಂದ ಥಿಂಕ್ ಮಾಡಿ ಯೋಚನೆ ಮಾಡಿ ಮಾತಾಡಬೇಕು ಅನ್ನೋಷ್ಟು ಇದಿರಲಿಲ್ಲ. ಏನಿದು ಹಿಂಗೆ ಒಂಥರ ಹುಡುಗ ಸ್ವಭಾವ ಥರ ಹಂಗೆ. ಅದೆಲ್ಲ ಸ್ವಲ್ಪ ಕಮ್ಮಿ ಅನ್ನೋದಕ್ಕಿಂತ ಹೊಟ್ಟೆ ಹೋಯ್ತು ಅಂತಲೇ ಹೇಳ್ಬೋದೇನೋ. ಸೂಪರ್. ಅಮ್ಮಂಗ್ ಖುಷಿಯಾಗಿರುತ್ತೆ. ಅಮ್ಮ ಖುಷಿಯಾಗಿರುತ್ತೆ. ಅವ್ರ ಅದನ್ನು ಯಾಕಂದ್ರೆ ಇರೋದೇ ನಾನು ಅಮ್ಮ. ಏನೋ ಒಂದು ಇದ್ದೇ ಇರುತ್ತೆ. ಅಮ್ಮ ಮಗ ಅಂದಮೇಲೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಏನೋ ಸಣ್ಣ ಪುಟ್ಟ ಗಲಾಟೆ ಇದ್ದೇ ಇರುತ್ತೆ. ಸೊ ಅವ್ರ ಪಾಪ ಏನು ಕೇಳೋದು, ಮೊಬೈಲ್ದು ಏನೋ ಒಂದು ಕೇಳ್ತಾ ಇರ್ತಾರೆ, ಇದು ಹೆಂಗೆ ಅದು ಹಿಂಗೆ ಅಂತ. ಸೊ ಯು ಶುಡ್ ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ಯಾಕಂದರೆ ಹೇಳಿದ್ದೇ ಹೇಳಬೇಕು ಅಂದಾಗ ಯಾರಿಗೇ ಆಗಲಿ ಇದಾಗುತ್ತೆ. ಸೊ ಇಷ್ಟೇ ತಾನೇ ಅವತ್ತು ಹೇಳ್ಕೊಟ್ಟಿದ್ನಲ್ಲ ಅದು ಇದು. ಆ ಥರ ಒಂಥರ ಸ್ವಾಭಾವಿಕವಾಗಿ ಬದಲಾವಣೆಗಳನ್ನ ಕಾಣ್ತಾ ಬಂದೆ ನಾನು. ಅವ್ರಿಗೂ ಅನ್ಸಿರತ್ತೆ, ಬಟ್ ಹೇಳ್ಕೊಂಡಿಲ್ಲ. ಖುಷಿ ಪಡ್ತಾರೆ. ತನ್ನಾರು ಹೇಳ್ಕೊಡ್ತಾ ಇದ್ರೆ ಮೊಬೈಲ್ ನೋಡಲ್ಲ, ತಿರ್ಗಾ ನನ್ನೇ ನೋಡ್ತಾರೆ. ಎಷ್ಟು ನೀಟಾಗಿ ಹೇಳ್ಕೊಡ್ತಾರೆ ಇನ್ನು. ಹೀಗೆ ಈಗ ಪ್ರತಿಯೊಬ್ಬರ ಮನಸ್ಸಲ್ಲಿರುವಂತ ಪ್ರಶ್ನೆ, ನೇಷನ್ ವಾಂಟ್ಸ್ ಟು ನೋ ಅಂತಾರಲ್ಲ ಆ ಥರ, ಶ್ರೇಯಸ್ ಯಾಕೆ ವೆಂಕಟನಾಥರಿಂದ ರಾಘವೇಂದ್ರ ತೀರ್ಥರ ಪಾತ್ರನ ಕಂಟಿನ್ಯೂ ಮಾಡಲಿಲ್ಲ ಅಂತ? ಸೊ ನಾ ಈ ಹಿಂದೆ ಹೇಳ್ದಂಗೆ ನನ್ನ ಕರೆದು ಈ ಥರ ಒಂದು ಸ್ಮಾಲ್ ಇಂಟರ್ವ್ಯೂ ಥರ ಮಾಡಿದಾಗ ರಾಘವೇಂದ್ರ ತೀರ್ಥರ ಪಾತ್ರ ಅಥವಾ ವೆಂಕಟನಾಥನ ಪಾತ್ರ ಮಾಡ್ತಾ ಇದ್ದೀವಿ ಅಂದಾಗ ಟೈಮ್ ಲೈನ್ ಯಾವುದೇ ಪ್ರಾಜೆಕ್ಟ್ ಆಗಲಿ ಇಂತಿಷ್ಟು ದಿನ ಇರುತ್ತೆ ಅಥವಾ ತಿಂಗಳಿರುತ್ತೆ, ವರ್ಷಗಳಿರುತ್ತೆ. ಮೆಗಾ ಸೀರಿಯಲ್ಸ್ಗಳಾದರೆ ಅದಕ್ಕೆ ಒಂದಿಷ್ಟು ಕಟ್ಪಾಡುಗಳಿರುತ್ತೆ. ಬೇರೆ ಸೀರಿಯಲ್ ಮಾಡೋ ಹೋಗಿರಲ್ಲ, ಬೇರೆ ಕಡೆ ಕೆಲಸ ಮಾಡೋ ಹೋಗಿರಲ್ಲ ಅಂತ ಒಂದಿಷ್ಟು ಕಟ್ಪಾಡುಗಳಿರುತ್ತೆ. ಸೊ ಅದು ಆಸ್ ಎ ಆರ್ಟಿಸ್ಟ್ ನಮಗೂ ತೊಂದರೆ ಆಗಬಾರ್ದು, ಆಸ್ ಎ ಪ್ರೊಡಕ್ಷನ್, ಆಸ್ ಎ ಚಾನಲ್ ಅವ್ರಿಗೂ ತೊಂದರೆ ಆಗಬಾರ್ದು. ನಿಜ. ಸೊ ನೀಟಾಗಿ ಅವರು ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆಸ್ ಆಫ್ ನಾವು ವೆಂಕಟನಾಥ ಏನಿದೆ ಆ ಫೇಸ್ ನಾವು ಮುಗಿಸ್ಕೊಡೋಣ, ರಾಘವೇಂದ್ರ ತೀರ್ಥರಿಗೆ ನೋಡೋಣ. ಬಿಕಾಸ್ ಅವರು ನನ್ನ ಪರ್ಫಾರ್ಮೆನ್ಸ್ ನೋಡಿಲ್ಲ. ಮತ್ತು ಈ ಒಂದು ಆ್ಯಕ್ಟಿಂಗ್ ಏನಿದೆ, ರಾಯರ್ ಪಾತ್ರ ಮಾಡಿರೋ ಆ ಜೀವಿಸಿರೋದು ಆ್ಯಕ್ಟಿಂಗ್ ಅನ್ನೋದಕ್ಕಿಂತ ಅಣ್ಣವ್ರು ಆಲ್ರೆಡಿ ಒಂದು ಲೆವೆಲ್ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ, ಒಂದು ಸ್ಟ್ಯಾಂಡರ್ಡು. ರಜನಿಕಾಂತ್ ಅವರು, ಶ್ರೀನಾಥ್ ಅವರು, ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿ ಒಂದು ಸ್ಟ್ಯಾಂಡರ್ಡಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ನಾವು ಹೇಗೆ ಮಾಡೋದು? ಮತ್ತು ಈ ಹಿಂದೆ ರಾಘವೇಂದ್ರ ವೈಭವದಲ್ಲಿ ಪರೀಕ್ಷಿತ್ ಅವ್ರು ಮಾಡಿದರು. ಸೊ ಆಲ್ರೆಡಿ ಸೀರಿಯಲಲ್ಲೂ ಒಬ್ರು ಮಾಡಿಬಿಟ್ಟಿದ್ದಾರೆ. ವಿ ಶುಡ್ ಡು ಸಮಥಿಂಗ್ ಡಿಫ್ರೆಂಟ್ ಅನ್ನೋದೇ ರಾಯರ್ ಆಗೇ ಇರಬೇಕು. ಡಿಫ್ರೆಂಟ್ ಏನೂ ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ಇಟ್ ಲುಕ್ಸ್ ಡಿಫ್ರೆಂಟ್. ಇದು ಚಾಲೆಂಜಿಂಗ್ ಆಗಿತ್ತು. ಜನರಿಗೆ ಕತೆ ಗೊತ್ತು, ಯಾರ್ಯಾರು ಮಾಡಿದಾರೋ ಅವ್ರದ್ದೆಲ್ಲ ಆ್ಯಕ್ಟಿಂಗ್ ನೋಡಿದ್ದಾರೆ. ನಾನು ಹೊಸಬ, ಹೇಗೆ ತಗೊಳ್ತಾರೆ ನನ್ನ? ಈ ಒಂದು ಕ್ವಶನ್ನು ಚಾನಲ್ಲು ಪ್ರೊಡಕ್ಷನ್ನು ನನಗೆ
ಯಾವಾಗಲೂ ಒಂದು ಕಾಡ್ತಾ ಇತ್ತು, ಹ್ಮ್. ಹೇಗೆ ತಗೊಳ್ತಾರೆ ಅಂತ. ಹ್ಮ್. ಸೊ ಆ ಒಂದು ಇದರಿಂದ ವೆಂಕಟನಾಥ ಫೇಸ್ ಫಸ್ಟ್ ನೋಡ್ಕೊಳ್ಳೋಣ. ರಾಘವೇಂದ್ರ ತೀರ್ಥರ್ ಏನಿದೆ ವಿಲ್ ಸಿ ಲೇಟರ್, ಇನ್ನೂ ಟೈಮ್ ಇದೆ ಅದಕ್ಕೆ ಅನ್ನೋ ಥರ. ಸೊ ಬಿಟ್ಟಿದ್ದಲ್ಲ ಇದು. ಆ್ಯಕ್ಚುಲಿ ನನ್ನ ಪಾತ್ರ ಮಾತಾಡಿದ್ದೆ ವೆಂಕಟನಾಥ ವರ್ಗುರು. ಹ್ಮ್. ಆಮೇಲೆ ರಾಘವೇಂದ್ರ ತೀರ್ಥರು ಅಂದರೆ ವೆಂಕಟನಾಥ ರಾಘವೇಂದ್ರ ತೀರ್ಥರಾದ ಪುಣ್ಯಕಥೆ ಏನಿದೆ, ಸ್ಟೋರಿ ಲೀಪ್ ಆಗುತ್ತೆ. ಎಲ್ಲರೂ ಏಜ್ ಆಗ್ತಾರೆ ಅಲ್ಲಿಂದ, ಹ್ಮ್. ಇನ್ಕ್ಲೂಡಿಂಗ್ ವೆಂಕಟನಾಥ ಅವರು. ಆಮ್, ಇವಾಗ ಪರೀಕ್ಷಿತ್ ಅವ್ರು ಮಾಡ್ತಿದ್ದಾರೆ. ಹೌದು. ಆಲ್ರೆಡಿ ಅವರು ಮಾಡಿ ಒಳ್ಳೆ ಪಾಪ್ಯುಲಾರಿಟಿ ಇದೆ. ರಾಯರು ಒಲ್ಲಿದ್ದಾರೆ ಎಲ್ಲದಕ್ಕಿಂತ ಹೌದು. ಹೆಚ್ಚಾಗಿ. ರಿಯಲಿ ಹ್ಯಾಪಿ ಫಾರ್ ದ್ಯಾಟ್ ಹ್ಮ್. ಪರೀಕ್ಷಿತ್ ಅವ್ರು ಮಾಡ್ತಿರೋದಕ್ಕೆ. ಹ್ಮ್. ಆ್ಯಂಡ್ ಇದು ಖಂಡಿತ ಯಾರು ಬಿಡಿ ಮಾಡಿ ಅಂದಿದ್ದಾಗಲಿ ಅಥವಾ ನಾನು ಬಿಟ್ಟಿದ್ದಾಗಲಿ ಮತ್ತೊಂದಿಲ್ಲ, ಮಾತಾಗಿದ್ದೆ ಅಷ್ಟು. ವೆಂಕಟನಾಥ ಹ್ಮ್. ಏನು ಫೇಸ್ ಇದೆ ಅಷ್ಟೇ. ಹ್ಮ್. ತದನಂತರದಲ್ಲಿ ರಾಘವೇಂದ್ರ ತೀರ್ಥರಾಗಿ ಪರೀಕ್ಷಿತ್ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸೆಟ್ಟಲ್ಲಿ ನಿಮ್ಮ ನೆಚ್ಚಿನ ಪಾತ್ರಧಾರಿ ಯಾರು ನಿಮ್ಮ ಕೋ-ಸ್ಟಾರ್ಸ್ ಅಲ್ಲಿ? ಅಮ್ಮನ ಪಾತ್ರಧಾರಿ ಗೋಪಿಕಾಂಬ. ಗೋಪಿಕಾಂಬ, ಹಾ. ಆಮೇಲೆ ಸರಸ್ವತಿ. ಓಕೆ. ಈಗ ವೆಂಕಟನಾಥ ಸರಸ್ವತಿ ಸೀರಿಯಲ್ ಅಲ್ಲಿ ಬೇರೆ ಆಗ್ತಾರೆ, ಅಂದ್ರೆ ರಾಯರ ಕತೆ ಇರೋದೇ ಹಾಗೆ. ಸೊ ಅದೊಂದು ಬೇಜಾರು ಎಲ್ರಿಗೂ ಇದೆ. ಆ ಬೇಜಾರನ್ನ ಒಂದ್ ಸ್ವಲ್ಪ ಬದಲಾಯಿಸೋಣ ಇವತ್ತು ಅಂತ ನಿಮ್ಗೊಂದು ಸಣ್ಣ ಸರ್ಪ್ರೈಸ್ ಇದೆ. ಅದಕ್ಕೆ ನೀವೊಂದು 2 ನಿಮಿಷ ಕಣ್ಮುಚ್ಕೋಬೇಕಾಗತ್ತೆ. ಓಕೆ ಓಕೆ ಓಕೆನಾ? ಹಾ, ಕಣ್ಮುಚ್ಕೋಬೇಕೀಗ. ಹಾಗೆ ಇರ್ಬೇಕು, ನಾವು ಹೇಳೋ ತನಕ ಕಣ್ಬಿಡೋ ಹಂಗಿಲ್ಲ. ಹ್ಮ್. ಓಕೆನಾ? ರಾಯರಿಗೆ ಗೊತ್ತಾಗುತ್ತೆ. ಹಾ, ರಾಯರಿಗೆ ಗೊತ್ತಿದೆ, ಅವರೇ ನಡೆಸ್ತಿರೋದು. ತುಂಬಾ ಕಾಯಿಸ್ತಾ ಇದೀವ ನಿಮ್ನ. ಈಗ ಕಣ್ಬಿಟ್ಟು ನಿಮ್ಮ ಎಡಕ್ಕೆ ತಿರುಗಿ ನೋಡ್ಬೇಕು. ನಾವಿಲ್ಲಿ ಶ್ರೇಯಸ್ ಮತ್ತೆ ಪುಣ್ಯನ ಒಟ್ಟಿಗೆ ಸೇರ್ಸೋಣ ಅಂತ ಈ ಪ್ರಯತ್ನ ಮಾಡಿದೀವಿ. ಸೊ ಹೇಗಿತ್ತು ಸರ್ಪ್ರೈಸ್? ಸೂಪರ್, ಖುಷಿ ಖುಷಿ ಆಯ್ತಾ? ಆಗ್ತಾ ಇದೆ ಆಫ್ಟರ್ ಲಾಂಗ್ ಟೈಮ್. ನಿಮಗೋಸ್ಕರ ಅಂತ ಮೈಸೂರಿಂದ ಬಂದಿದ್ದಾರೆ ಸರಸ್ವತಿ. ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮ್ಯಾಮ್, ನೀವು? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನಾವು ರಾಘವೇಂದ್ರ ಮಹಾತ್ಮೆ ಬಗ್ಗೆ, ನಿಮ್ಮ ಪಾತ್ರಗಳ ಬಗ್ಗೆ ಸಾಕಷ್ಟು ಮಾತುಕತೆಯನ್ನ ಮಾಡಬೇಕು ಅಂತ. ಮೊದಲನೇದಾಗಿ ಪುಣ್ಯ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಪುಣ್ಯ ಹೇಳಿ, ನಿಮ್ಮೂರು, ಏನ್ ಮಾಡ್ತಿರೋದು, ನಿಮ್ ಬಗ್ಗೆ ಒಂದ್ ಸ್ವಲ್ಪ ಪರಿಚಯ ಮಾಡ್ಕೊಡಿ ನಮ್ಗೆ. ರೀಸೆಂಟ್ ಆಗಿ ಅಂದ್ರೆ ಈಗ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯ್ತು, ಈ ಇಯರ್ ಕಂಪ್ಲೀಟ್ ಆಯ್ತು. ಸೊ ನಾನು ಬೇಸಿಕಲಿ ಚಾಮರಾಜನಗರಲ್ಲಿ ಒಂದು ಬಿಸಲ್ವಾಡಿ ಅನ್ನೋ ಗ್ರಾಮದವಳು ನಾನು. ಹಾ. ಸೊ ಅದಾಗಿ 9th ಸ್ಟ್ಯಾಂಡರ್ಡ್ಗೆ ಬಂದಾಗ ನಾನು ಮೈಸೂರು ಶಿಫ್ಟ್ ಆಗಿದ್ದು ಫಾರ್ ಎಜುಕೇಶನ್ ಅನ್ನೋ ರೀತಿ. ಹಾ. ಸೊ ಅದಾಗಿ ಕೋವಿಡ್ ಎಲ್ಲ ಬಂತು. ಅದಾದ್ಮೇಲೆ ನನಗೆ ಆಫರ್ ಬಂತು ಒಂದು ಫಿಲಮ್ ಅಲ್ಲಿ. ಬಟ್ ನನಗೆ ಓದ್ಲಿಕ್ಕೆ ಬರ್ಲಿಲ್ಲ ಸ್ಕ್ರಿಪ್ಟ್, ಅಂದ್ರೆ ಯಾವ ರೀತಿ ಹೇಳ್ಬೇಕೇನು ಅಂತ ಏನು ಬರ್ಲಿಲ್ಲ. ಸೊ ಅದಾದಾಗ ಲೈಕ್ ಅವ್ರು ಹೇಳಿದ್ರು, ಡೈರೆಕ್ಟರ್ ಆಕ್ಟಿಂಗ್ ಕ್ಲಾಸ್ ನೋಡಿ ಸೇರಿಸಿ ಅಂತ. ಶಶಾಂಕ್ ಅವರು, ಡೈರೆಕ್ಟರ್ ಶಶಾಂಕ್ ಅವರು. ಸೊ ಅವ್ರು ಹೇಳಿದಾಗ ಸೊ ಅಪ್ಪ ಓಕೆ ಸೇರ್ಸ ನೋಡೋಣ ಅಂತ ಹೇಳಿ ಮಂಡ್ಯ ರಮೇಶ್ ನಟನಾರಂಗ ಶಾಲೆಗೆ ಸೇರಿಸಿದ್ದು. ಹ್ಮ್. ಸೊ ಅಲ್ಲಿವರೆಗೂ ನನಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದೇ ಇರ್ಲಿಲ್ಲ ನನಗೆ. ಲೈಕ್ ಯಾರ ಜೊತೆ ಯಾರು ಮಾತಾಡ್ಬೇಕು, ಹ್ಮ್. ಯಾರು ಸಡನ್ ಆಗಿ ಸ್ಟ್ರೇಂಜರ್ ಬಂದೇನು ಮಾತಾಡ್ಸಿದ್ರೆ ನನಗೇನು ಕಾನ್ಫಿಡೆನ್ಸ್ ಇರಲಿಲ್ಲ, ಏನಿರಲಿಲ್ಲ. ಸೊ ಅಲ್ಲಿ ನನಗೆ ಲೈಕ್ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ಸೊ ಒಬ್ರ ಮುಂದೆ ಹೇಗೆ ಮಾತಾಡಬೇಕು, ಹ್ಮ್. ಸೊ ಅಲ್ಲಿಂದ ನಾನು ಪ್ರತಿಯೊಂದು ಕಲ್ತಿದ್ದು. ಹ್ಮ್. ಸೊ ಅಪ್ಪ ಅಮ್ಮ, ಸೊ ಮಂಡ್ಯ ರಮೇಶ್ ಸರ್, ಅವ್ರ ಮಗಳು ಪ್ರಿನ್ಸಿಪಲ್ ಮೇಘಾ ಸಮೀರ್ ಸರ್ ಇದ್ದಾರೆ. ಹ್ಮ್. ಅವ್ರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಹೇಳ್ಕೊಡ್ತಿದ್ದಾರೆ, ತುಂಬಾ ಕಲ್ತಿದ್ದೀನಿ. ನನ್ ಬ್ಯಾಕ್ ಬೋನ್ ಅಂತ ಅಂದ್ರೆ ಅಪ್ಪ ಅಮ್ಮನೇ. ಹ್ಮ್. ಸೊ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿ ನನ್ನ, ಸೊ ನನ್ಗೆ ಇವಾಗ ಬಂದಿದ್ದೀನಿ, ಕೂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣವೇ ನನ್ನ ಗುರುಗಳು, ಪ್ಯಾರೆಂಟ್ಸ್. ಸೊ ಇದು ಪುಣ್ಯ ಅದು ಮೊದಲನೇ ಇಂಟರ್ವ್ಯೂನಾ? ಶ್ರೇಯಸ್ ಪುಣ್ಯ ಕಾಂಬಿನೇಷನ್ ಮೊದಲನೇ ಇಂಟರ್ವ್ಯೂನಾ? ಸೊ ನಾವು ಹೇಳ್ಬೋದು ಈಗ ನಮ್ಮಲ್ಲೇ ಮೊದಲ ಬಾರಿಗೆ ಅಂತ. ಈಗ ರಾಘವೇಂದ್ರ ಮಹಾತ್ಮೆನಲ್ಲಿ ಸರಸ್ವತಿ ಆಗೋ ಪುಣ್ಯ ನಿಮಗ್ ಸಿಕ್ಕಿದ್ ಹೇಗೆ ಅಂತ? ಸರಸ್ವತಿ ಆಗೋ ಪುಣ್ಯ ಅದು ರಾಯರ ಕೃಪೆನೆ. ಅಫ್ಕೋರ್ಸ್ ಅದು ನಾನು ತುಂಬಾ ಲಕ್ಕಿ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಬಿಕಾಸ್ ಸರಸ್ವತಿಯಾಗಿ ತುಂಬಾ ಜನ ಡ್ರೀಮ್ ಇರುತ್ತೆ ಅದು. ಹ್ಮ್. ಅಷ್ಟೇ ನನಗದು ನಾನು ಮಾಡೋ ಅಂತ ನನಗ್ ಭಾಗ್ಯ ನನ್ಗೆ ಸಿಕ್ಕಿದೆ. ನಾನು ಆಡಿಷನ್ಸ್ ಥ್ರೂ ಹೋದೆ. ಹ್ಮ್. ಸೊ ಆಡಿಷನ್ಸ್ ನಾನು ಆಕ್ಚುಲಿ ಸರಸ್ವತಿ ಕ್ಯಾರೆಕ್ಟರ್ ಆಡಿಷನ್ ಕೊಟ್ಟಿರಲಿಲ್ಲ, ಲುಕ್ ಟೆಸ್ಟ್ ಕೊಟ್ಟಿರಲಿಲ್ಲ. ನಾನು ಕೊಟ್ಟಿದ್ದು ಗಾಡ್ ಇಸ್ ಸರಸ್ವತಿ, ಸರಸ್ವತಿ ದೇವಿಗೆ ನಾನು ಆಡಿಷನ್ ಲುಕ್ ಟೆಸ್ಟ್ ಕೊಟ್ಟಿದ್ದು. ಹಾ. ಸೊ ಓದಿ ಹೋಗಿದ್ದ ದಿನ ನನಗೆ ಸ್ಕ್ರಿಪ್ಟ್ ಕಳಿಸಿದ್ರು, ಲಾಸ್ಟ್ ಅಂದ್ರೆ ನೈಟ್ ಸ್ಕ್ರಿಪ್ಟ್ ಕಳಿಸಿದ್ರು. ಸೊ ಇದಿರುತ್ತೆ ನೀವು ಮಾಡಬೇಕು ಅಂತ. ಇದು ಒಂದು ಪಾರ್ವತಿದು ಮತ್ತೆ ಸರಸ್ವತಿಗೆ ನನಗೆ ಕಳಿಸಿದ್ದು. ಸೊ ಅಲ್ಲಿಗೆ ಹೋದಾಗ ಸರಸ್ವತಿದು ಲುಕ್ ಹಾಕಿ ಇವರಿಗೆ ಅಂತೇಳಿ ಮೇಕಪ್ ಎಲ್ಲ ಆಗಿ, ಕಾಸ್ಟ್ಯೂಮ್ ಎಲ್ಲ ರೆಡಿಯಾಗಿ ಹ್ಮ್. ಹೋಗಿ ಸರ್ರು, ಸೊ ಸುಖದರೆ ಸರ್ ಹೋಗಿಂತ ಮುಂಚೆ ಒಂದ್ಸಲ ನೀನು ಹೇಳು ಡೈಲಾಗ್ ಅಂತ ನಂಗೆ ಹೇಳಿಸಿ, ಹ್ಮ್. ಅಲ್ಲಿ ಫುಲ್ಲು ಎಲ್ಲ ಆಯ್ತು. ನಿನ್ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿದೆ, ನೀನು ಚೆನ್ನಾಗಿ ಮಾಡ್ತೀಯಾ, ಹ್ಮ್. ನೀನು ಹೇಳಿ ಕಳಿಸ್ತೀನಿ ಹೋಗು ಅಂತ ಹೇಳಿ ಹೋದ್ರು. ಸೊ ನನಗೆ ಅನ್ಕೊಂಡಿರಲಿಲ್ಲ ನಾನು ಸೆಲೆಕ್ಟ್ ಆಗ್ತೀನಿ ಅಂದ್ರೆ. ನಾನು ಆ ರೋಲ್ಗೆ ಹೋಗಿದ್ದಲ್ವಾ, ಸೊ ನಾನು ರೋಲ್ಗೆ ಸೆಲೆಕ್ಟ್ ಆಗ್ಬೋದು, ಆಗ ಸೆಕೆಂಡರಿ. ಬಟ್ ನಾನು ಕೊಟ್ಟಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನನಗಿತ್ತು. ಹ್ಮ್.
ಸೊ ನೆಕ್ಸ್ಟ್ ಬಂದು ಒಂದು 2 ವೀಕ್ಸ್ ಆದ್ಮೇಲೆ ನನಗೆ ಕಾಲ್ ಬಂತು, ಲೈಕ್ ಈ ರೀತಿ ಒಂದು ಕ್ಯಾರೆಕ್ಟರ್ ನೀವು ಅಂದ್ರೆ ಕಚ್ಚೆ ಸೀರೆ ಹಾಕಿ ಕಳಿಸ್ತೀರಾ ಫೋಟೋ ಅಂತ. ನಾನು ಓಕೆ ಕಳಿಸ್ತೀನಿ. ನನಗೆ ಐಡಿಯಾ ಇರಲಿಲ್ಲ ಸರಸ್ವತಿ ಕ್ಯಾರೆಕ್ಟರ್ಗೆ ಅಂತ, ಐಡಿಯಾ ಇಲ್ಲ ನನಗೆ. ಕಚ್ಚೆ ಸೀರೆ ಹಾಕಿ ಕಳಿಸೋದ ಅಂತ ಹೇಳಿ ಫೋಟೋ ಕಳಿಸ್ದೆ. ಸೊ ಆಮೇಲೆ 2 ವೀಕ್ಸ್ ಅಂದರೆ 2 ಮಂತ್ಸ್ ಆದ್ಮೇಲೆ ಮತ್ತೆ ಕಾಲ್ ಬಂತು, ಇಲ್ಲೊಂದ್ಸಲಿ ಬಂದು ವಿತ್ ಮೇಕಪ್ ಒಂದು ಕಾಸ್ಟ್ಯೂಮ್ ಹಾಕಿ ನೋಡ್ಬೋದಾ ಅಂತ. ಸೊ ಅವಾಗ ನನಗೆ ಹೇಳಿದ್ದು ರಾಯರ ವೈಫ್ ಕ್ಯಾರೆಕ್ಟರ್ಗೆ, ಅಂದ್ರೆ ಹೋದ್ಮೇಲೆ ಆಫೀಸ್ಗೆ ಹೋದ್ಮೇಲೆ ಗೊತ್ತಾಗಿದ್ದು ನನಗೆ ರಾಯರ ವೈಫ್ ಕ್ಯಾರೆಕ್ಟರ್ಗೆ ಇದು ಮಾಡ್ತು ಅಂತ. ಸೊ ಚಾನೆಲ್ ಅವ್ರ ಕಡೆಯಿಂದ ಅಪ್ರೂವಲ್ ಆಗಿ, ಸೊ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಅಪ್ರೂವಲ್ ಆಗಿ, ಸೊ ಸುಖದರೆ ಸರ್ ಮತ್ತೆ ಜಿ ಕನ್ನಡ ನಾನು ಫಸ್ಟ್ ನನಗೆ ಧೈರ್ಯ ತುಂಬಿ ಮಾಡು ಅಂತ ಹೇಳಿ. ಸೊ ಅವಾಗ ನವೀನ್ ಕೃಷ್ಣ ಸರ್ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅವರು, ನಂಗೆ ಇವರೇ ಮಾಡ್ತಿರೋ ಸರಸ್ವತಿ ಕ್ಯಾರೆಕ್ಟರ್ನ ಅಂತ. ಸೊ ಅವಾಗಿಂದ ನಾನು ಅಂದ್ರೆ ನಂಗೆ ರಾಯರದ್ದು ಕಂಪ್ಲೀಟ್ ಬ್ಯಾಕ್ ಅಂದ್ರೆ ಪೂರ್ವಾಶ್ರಮದ ಕತೆ ನನಗೆ ಏನೂ ಗೊತ್ತಿರಲಿಲ್ಲ, ನನಗೆ ಕಂಪ್ಲೀಟ್ ಗೊತ್ತಿರಲಿಲ್ಲ, ಐಡಿಯಾ ಇದ್ದಿಲ್ಲ ನನಗೆ ರಾಯರು ಮದುವೆ ಆಗಿದ್ರು ಹೀಗೆ ಅಂತ ಏನು ನನಗೆ ಗೊತ್ತಿರಲಿಲ್ಲ. ಸೊ ರಾಘವೇಂದ್ರ ಸ್ವಾಮಿ ಗೊತ್ತಿತ್ತು, ಮಂತ್ರಾಲಯ ಇದಂತೆಲ್ಲ ಗೊತ್ತಿತ್ತು, ಅಪ್ಪ ತುಂಬಾ ಪೂಜೆ ಮಾಡ್ತಾರೆ ಅವಾಗೆ. ಸೊ ನಾನು ಅವಾಗ ನನಗೆ ನಾನು ಯಾವಾಗ ಕ್ಯಾರೆಕ್ಟರ್ ಫಿಕ್ಸ್ ಆಯ್ತು ಅವಾಗಿಂದ ನಾನು ರಾಘವೇಂದ್ರ ವಿಜಯ ಬುಕ್ ಓದಿದೆ. ಆಮೇಲೆ ಮಂತ್ರಾಲಯ ಮಹಾತ್ಮೆ ಅದು ನೋಡಿದೆ. ಜಯಂತಿ ಅಮ್ಮ ಆಕ್ಟ್ ಮಾಡಿದ ಅದನ್ನ ನಾನು ತುಂಬಾ ಸಲ ನೋಡಿದ್ದೀನಿ ಆಕ್ಚುಲಿ, ಬಿಕಾಸ್ ನನಗೆ ಐಡಿಯಾ ಇರಲಿಲ್ಲ ಅವ್ರು ಹೇಗೆ ಆಕ್ಟ್ ಮಾಡಿದ್ದಾರೆ. ಸೊ ಮತ್ತೆ ಲಕ್ಷ್ಮಿ ಅಮ್ಮ ಮಾಡಿದ ತಮಿಳಲ್ಲಿ ಅದನ್ನು ಕೂಡ ನೋಡಿದೆ ನಾನು. ಸೊ ಅದ್ ನೋಡಿ ಓಕೆ ಈ ರೀತಿ ಇತ್ತು. ಸೊ ಅವಾಗಿಂದ ಡೀಟೇಲಿಂಗ್ ಮತ್ತೆ ಸ್ಟಾರ್ ಸುವರ್ಣದಲ್ಲಿ ರಾಘವೇಂದ್ರ ಒಂದು ವೈಭವ ಬಂದಿತ್ತಲ್ಲ, ಸೊ ಅದನ್ನ ನನ್ನ ಸರಸ್ವತಿ ಕ್ಯಾರೆಕ್ಟರ್ ಪ್ರತಿಯೊಂದು ನಾನು ನೋಡಿ ಸೊ ಓಕೆ ಈ ರೀತಿ ಪ್ರಿಪೇರ್ ಆಗಿದ್ದು ಅವಾಗ. ಸೊ ಈ ವೆಂಕಟನಾಥರು ಸರಸ್ವತಿ ಫಸ್ಟ್ ಟೈಮ್ ನೋಡಿದ್ ಯಾವಾಗ ಒಬ್ರನ್ನೊಬ್ರು? ಫಸ್ಟ್ ಟೈಮ್ ನನ್ನ ನೆನಪಿದೆ, ಬರ್ತ್ಬಿಟ್ಟಿರ್ಬೇಕು ಸರ್. ಅಂದ್ರೆ ವೆಂಕಟನಾಥ ಸರಸ್ವತಿನ ಯಾವಾಗ ಫಸ್ಟ್ ಟೈಮ್ ನೋಡ್ತಾರೆ, ಸೊ ಶ್ರೇಯಸ್ ಪುಣ್ಯ ಅವಾಗ್ಲೇ ಫಸ್ಟ್ ಡೇ ಮೀಟ್ ಆಗಿದ್ದು. ಹೌದಾ? ಆಕ್ಚುಲಿ ಸೆಟ್ಟಲ್ಲಿ ಇವ್ರು ಬಂದಿದ್ರು ಅವತ್ತು, ನಮ್ದು ಬೇರೆ ಸೀನ್ಸ್ ಯಾವ್ದೋ ನಡೀತಾ ಇತ್ತು. ಇವ್ರ ತಂದೆ ತಾಯಿ ಬಂದು ಅಲ್ಲಿ ಮಾತಾಡ್ತಾ ಇದ್ರು, ನನಗೆ ಗೊತ್ತಿಲ್ಲ ಇವರೇ ಸರಸ್ವತಿ ಸೀನ್ ಹೇಳ್ದೆ ಅನ್ಕರ ಇವರೇ ಮಾಡ್ತಿರೋದು ಪಾತ್ರಧಾರಿ ಅಂತ ನಂಗೆ ಗೊತ್ತಿಲ್ಲ. ಕೇಳಿದ್ದೆ ಯಾರೋ ಮೈಸೂರವರೇ ಮಾಡ್ತಿರೋದು, ನಟನಾದಲ್ಲಿ ಅವರೆಲ್ಲ ಕಲ್ತು ಬಂದಿದ್ದಾರೆ, ನಾಟಕ ಎಲ್ಲ ಮಾಡಿ ಬಂದಿದ್ದಾರೆ, ಅವರು ಥಿಯೇಟರ್ ಬ್ಯಾಕ್ಗ್ರೌಂಡ್ ಅವರೇ ನಿಮ್ಮ ಥರ ಅಂತ ಹೇಳಿದರು ನನಗೆ. ಹೌದಾ ಅಂತ ಕೇಳಿದ್ದೆ ಅಷ್ಟೇ, ಹೆಸರು ಕೂಡ ಹೇಳಿರಲಿಲ್ಲ. ಸರ್ಪ್ರೈಸು ಸಡನ್ ಆಗಿ ತೋರಿಸಿ ಆಮೇಲೆ ಇಂಟ್ರಡಕ್ಷನ್ ಮಾಡ್ತಾರೇನೋ ಅಂತ. ಆಮೇಲೆ ಅವ್ರ ತಂದೆ ಜೊತೆ ನಡ್ಕೊಂಡು ಬರ್ತಾಯಿದ್ರು. ಅವ್ರ ಜೊತೆ ಇನ್ನೊಬ್ರು ಬರ್ತಾರೆ, ಅವ್ರ ಫ್ಯಾಮಿಲಿ ಮೆಂಬರು. ಅವ್ರು ಹೇಳಿದ್ರು, ನಾನು ಸರಸ್ವತಿ ಅವ್ರ ಜೊತೆ ಬಂದಿದ್ದೀನಿ. ಯಾರು ಸರಸ್ವತಿ? ನಾನು ಅನ್ಕೊಂಡೆ ಅವ್ರ ಹೆಸರೇ ಸರಸ್ವತಿ ಅಂತ. ಇಲ್ಲ, ನಿಮ್ಮ ವೈಫ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಸರಸ್ವತಿ, ನಾನು ಅವ್ರ ಜೊತೆ ಬಂದಿದ್ದೀನಿ, ನಾನು ಫೋಟೋ ಕೊಡಿ ಅಂತ. ಅವ್ರಿಗೆ ಫೋಟೋ ತಗೊಂಡ್ರು. ಆಮೇಲೆ ಎಲ್ಲಿದ್ದಾರೆ ಅಂತ ನಾನು ಕೇಳಿದೆ, ಅವ್ರ ಥ್ರೂ ಇವ್ರಿಗೆ ಗೊತ್ತಾಯ್ತು. ಇದೊಳ್ಳೆ ಹುಡ್ಗ ಹುಡ್ಗಿ ಮೊದ್ಲೇ ಸಲಿ ಮದ್ವೆ ಹೆಣ್ಣು ನೋಡೋ ತರ ಇದೆ ಇದು. ಬಟ್ ಆಕ್ಚುಲಿ ಅವಾಗ ಹಾಯ್ ಇಷ್ಟೇ ಮಾತಾಡಿತ್ತು ಅಷ್ಟೇ. ಆಮೇಲೆ ಇವರು ಅಪ್ಪನ ಜೊತೆ ಏನೋ ಮಾತಾಡಿ, ಅಪ್ಪ ನೀವು ಹೆಸರೇನು ಕೇಳಿದ್ರು, ಪಾಡಿಗೆ ಇವ್ರು ನೆಕ್ಸ್ಟ್ ಶೂಟ್ಗೆ ಹೋದ್ರು, ನಾವು ವಾಪಸ್ ಬಂದ್ಬಿಟ್ವಿ, ನಾವು ಹೊರಟ್ವಿ. ಸೊ ಕರೆಕ್ಟಾಗಿ ಮುಖಾಮುಖಿ ಮಾತಾಡಿತ್ತು ಅಂದ್ರೆ ಅವತ್ತೇ. ಈಗ ಸಾಮಾನ್ಯವಾಗಿ ಒಂದು ಆಧ್ಯಾತ್ಮಿಕ ಅಥವಾ ಪೌರಾಣಿಕ ಪಾತ್ರ ಮಾಡ್ಬೇಕಾದ್ರೆ ಅದಕ್ಕೆ ತುಂಬಾ ಪ್ರಿಪ್ರೇಷನ್ ಬೇಕು, ಯಾಕಂದ್ರೆ ತುಂಬಾ ಡೀಟೇಲಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಾಸ್ಟ್ಯೂಮ್ ಆಗಲಿ ಅಥವಾ ಮೇಕಪ್, ಭಾಷೆ, ಉಚ್ಚಾರಣೆ, ನೀವಾಗಲೇ ಹೇಳ್ತಿದ್ದಾಗ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗೆ ಆ ಜರ್ನಿ ಹೇಗಿತ್ತು? ಅಂದ್ರೆ ನಿಮ್ ಕಾಸ್ಟ್ಯೂಮ್ ಆಗಿರ್ಬೋದು, ಹೇಗ್ ರೆಡಿ ಆಗ್ತಿದ್ರಿ, ಅಥವಾ ಭಾಷೆ, ಉಚ್ಚಾರಣೆ ಅದ್ರ ಬಗ್ಗೆ ಎಲ್ಲ ವರ್ಕ್ ಮಾಡಿದ್ರಾ? ಹೇಗಿತ್ತು ಇಬ್ರಿಗೂ ಆ ಟೈಮ್ ಅಂತ? ಅಂದರೆ ಸೀರಿಯಲ್ಸ್ ಮೂವೀಸ್ ಎಲ್ಲ ನೋಡಿದ್ವಿ, ಇದ್ರ ಥರ ಯಾವ್ದ್ಯಾವ್ದಿದೆ ಬೇರೆ ಸೀರಿಯಲ್ಸು. ಆಗಿನ ಕಾಲದಲ್ಲಿ ಹೇಗಿತ್ತು ಕಾಸ್ಟ್ಯೂಮ್ಸ್ ಎಲ್ಲ, ಪ್ರೊಡಕ್ಷನ್ ಟೀಮು ಚಾನೆಲ್ ತುಂಬ ರಿಸರ್ಚ್ ಎಲ್ಲ ಮಾಡಿದ್ರು, ಯಾವ ಥರ ಇರಬೇಕು, ಸಣ್ಣ ಡೀಟೇಲಿಂಗ್ ಕೂಡ ನೋಡೋರು. ಬಿಂದಿ ಗಿಂದಿ ಇಟ್ಟರೆ ಅದು ಪ್ಲಾಸ್ಟಿಕ್ ಟೈಪ್ ಬಂದ್ಬಿಡುತ್ತೆ. ಸೊ ವೆರಿ ಏನೋ ಡೀಟೇಲಿಂಗ್ ಆಗಿರಬೇಕು. ಆಗಿನ ಕಾಲದಲ್ಲಿ ಏನಿತ್ತು ಅದು ಮಾತ್ರ ಯೂಸ್ ಮಾಡೋಣ, ಕಾಜಲ್ಲು ಮತ್ತೊಂದೆಲ್ಲ ಏನಿಲ್ಲ. ನೀಟ್ ಮೇಕಪ್ಪು, ನೀಟ್ ಕಾಸ್ಟ್ಯೂಮ್ಸು ಅದೆಲ್ಲ. ಆ್ಯಕ್ಟಿಂಗ್ ವೈಸು, ಉಚ್ಚಾರಣೆ, ಭಾಷೆ ಅದೆಲ್ಲ ನಮ್ಮ ಪ್ರಿಪ್ರೇಷನ್ ಇತ್ತು. ಭಾಷೆ ಅದೇ ಕನ್ನಡ ಯಾವಾಗಲೂ ಕನ್ನಡ ಮಾತಾಡೋದೇ ಒಂದು ನಮಗೆ ಎಕ್ಸಸೈಸ್. ದಟ್ ವಾಸ್ ದಿ ಓನ್ಲಿ ಥಿಂಗ್, ಇನ್ನೇನಿಲ್ಲ. ಆಮೇಲೆ ಜೊತೆಲಿ ಸಿಕ್ಕಾಗ ನಾವು ಮಾತಾಡ್ಬೇಕಾದ್ರೂ ಅದನ್ನೇ ನಾವಿಬ್ರು ಮಾತಾಡ್ಕೊಂಡಿದ್ವಿ. ಕನ್ನಡದಲ್ಲೇ ಆದಷ್ಟು ಮಾತಾಡಿದಾಗ ನಮಗೆ ಈಸಿ ಆಗುತ್ತೆ. ನನಗೆ ನೆನಪಾಗ್ತಿಲ್ಲ ಫಸ್ಟ್ ಸೀನ್ ಯಾವ್ದು ಮಾಡಿದ್ದು ನಾವು ಅಂತ. ಫಸ್ಟ್ ಸೀನು ಅಂದ್ರೆ ಫಸ್ಟ್ ಸಂಭಾಷಣೆ ಮಾಡಿದ್ದು, ಅಂದ್ರೆ ಆಕ್ಚುಲಿ ಅಮ್ಮನ ಜೊತೆ ಫಸ್ಟ್ ಸಂಭಾಷಣೆ ಆಗುತ್ತೆ. ಅವರು ಇವ್ರನ್ನ ನೋಡಿರ್ತಾರೆ,
ಆಮೇಲೆ ಇವ್ನು ನೋಡ್ಬೇಕು ಅಂತ ನಾನು ಇವ್ರ ಮನೆಗೆ ಹೋಗಿರ್ತೀನಿ, ಹಾ. ಬರೀ ನಾಚ್ಕೊಳ್ಳೋದಷ್ಟೇ ಸ್ಟಾರ್ಟಿಂಗ್. ಡೈಲಾಗ್ ಎಲ್ಲ ಫಸ್ಟ್ ನಮ್ದು ಅಂದ್ರೆ ಡೈಲಾಗ್ ಎಕ್ಸ್ಚೇಂಜ್ ಆಗಿದ್ ಯಾವ ಸೀನ್ ಅಂದ್ರೆ ಪ್ರೋಮೋ ಅಲ್ಲಿ. ಪ್ರೋಮೋದಲ್ಲೇ ಪ್ರೋಮೋ ಮೆಟ್ಲಿಂದ ಇಳ್ಕೊಂಡ್ ಬರ್ತಿರ್ತಾರೆ. ಹಾ. ನಾನ್ ನೋಡಿ ಅದಲ್ಲ ವೆಡ್ಡಿಂಗ್ ಪ್ರೋಮೋ ಅಲ್ಲಿ ಹೇಳಿದ್ದು. ಅಂದ್ರೆ ನಾನು ನೀವು ಲೈಕ್ ಡೈಲಾಗ್ ಎಕ್ಸ್ಚೇಂಜ್ ಮಾಡೋದು ಅಂತ ಅದು ಬಟ್ ಎಂಗೇಜ್ಮೆಂಟ್ ಸೀಕ್ವೆನ್ಸ್ ಅಲ್ಲಿ ನಿಮ್ ಮನೆಗೆ ಬಂದಿರ್ತೀವಲ್ಲ, ಹೆಣ್ಣು ನೋಡ್ಬೇಕು, ಹೆಣ್ಣು ನೋಡೋ ಶಾಸ್ತ್ರದಲ್ಲಿ ಬಟ್ ನಾವು ಹಾಡಾಡ್ತಿರಲ್ಲ, ಅವಾಗ ನಿಮ್ನ ನೋಡಿ ಖುಷಿ ಪಡ್ತೀನಿ. ಅದೇ. ಅಂದ್ರೆ ಅವಾಗ ನಾವು ಇದು ಚೆನ್ನಾಗಿದೆ ಕ್ವೆಶನ್ಸ್ ನೀವು ಕೇಳೋದು ಬೇಡ, ಹೆಂಗೆ ಹೇಳಿ. ಅಂದ್ರೆ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದ್ದು ಅವಾಗ ಡೈಲಾಗ್ ನಾವು ಅಂದ್ರೆ ಡೈಲಾಗ್ ಆಕ್ಚುಲಿ ಪ್ರೋಮೋದಲ್ಲಿ ಬರುತ್ತೆ. ಏನ್ ಕೇಳಿದ್ರೆ ಚಟ್ನಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತ, ಚಟ್ನಿ ತುಂಬಾ ಚೆನ್ನಾಗಿದೆ ಅಂತ ವೆಂಕಟನಾಥ ಮಾಡಿದ್ದು. ಚಟ್ನಿ ತುಂಬಾ ಚೆನ್ನಾಗಿದೆ ಅಂತ ಮಾಡಿದ್ರು. ಯಾರೋ ಹೇಳ್ತಾರೆ ವೆಂಕಟನಾಥ ಮಾಡಿದ್ದು ಅಂತ. ವೆಂಕಟನಾಥ ಮಾಡಿ ಇವ್ರ ತಾಯಿನೇ ಕ್ಯಾರೆಕ್ಟರ್ ಗೋಪಿಕಾಂಬ ಹಾ. ಹೇಳ್ತಾರೆ. ಹಾ. ಸೊ ಅದಾಗಿ ನಾನು ಅಕ್ಷತೆ ಕಡೆನು ತಲೆ ಮೇಲೆ ಹಾಕುವಾಗ ಕಡಲೆ ಬೀಳುತ್ತೆ ಚಟ್ನಿ ತುಂಬಾ ಚೆನ್ನಾಗಿ ಮಾಡಿದ್ದೆ ಅಂತ ಇವ್ರು ನಾಚ್ಕೊಳ್ಳೋದು. ಸೊ ಅದೇ ನಾನು ಫಸ್ಟ್ ಇವ್ರಿಗೆ ನೇರವಾಗಿ ಹೇಳಿದ್ದು ಡೈಲಾಗ್. ಅದೇ ಫಸ್ಟ್. ಅದೇ ಫಸ್ಟ್. ಇಂದು ಮಿಕ್ಕಿದೆಲ್ಲ ಅದೇ ಎಂಗೇಜ್ಮೆಂಟ್ ಸೀನ್ ಅಲ್ಲಿ ಒಟ್ಟಿಗೆ ಮಾಡಿದ್ದು ಹ್ಮ್. ಅಥವಾ ಆ ತರ ಇದೆ. ಅದ್ ಹಂಗೆ ಫ್ಲೋನಲ್ಲಿ ಬಂದ್ಬಿಡ್ತು. ಹಾ. ಆಮೇಲೆ ಸಿಂಕ್ ಆಯ್ತು. ನಿಮ್ದು ಕಚ್ಚೆ ಸೀರೆ ಅಥವಾ ಅದೊಂದು ಮೂಗುತ್ತಿ, ಆಗಿನ ಕಾಲದ ಟ್ರೆಡಿಷನಲ್ ಮಂಗಲಸೂತ್ರ, ಇದ್ರದೆಲ್ಲ ತುಂಬಾ ಡೀಟೇಲಿಂಗ್ ಇದೆ. ಮತ್ತೆ ಆ ಕಾಸ್ಟ್ಯೂಮ್ ಎಲ್ಲ ಹೇಗೆ ರೆಡಿ ಆಗ್ತಿದ್ರಿ, ಎಲ್ಲಿಂದ ಸೋರ್ಸ್ ಮಾಡ್ತಿದ್ರಿ ನೀವು? ಇಲ್ಲ ಕಂಪ್ಲೀಟ್ ಪ್ರೊಡಕ್ಷನ್ ಹೌಸ್ ಅವ್ರದ್ದೇ ಕಂಪ್ಲೀಟ್. ಬಿಕಾಸ್ ಕಚ್ಚೆ ಸೀರೆ ಅಂದ್ರೆ ನಮ್ ಕಡೆ ಆ ರೀತಿ ಎಲ್ಲ ಬರಲ್ಲ. ಅವಳು ಹೌದು. ನಮ್ ನಾರ್ಮಲ್ 6 yards ಹೇಳೋತ್ತಲ್ಲ. ಸೊ ಕಚ್ಚೆ ಸೀರೆ ಫಸ್ಟ್ ನಾನು ಹುಟ್ಟಿದ್ದೆ ಯಾವಾಗ ಅಂದ್ರೆ ಪ್ರೊಡಕ್ಷನ್ ಇದ್ರಲ್ಲಿ ಎಂಗೇಜ್ಮೆಂಟ್ ಸೀನ್ ಬರುತ್ತಲ್ಲ ಅವತ್ತೇ ಫಸ್ಟ್ ಹುಟ್ಟಿದ್ದು. ಹ್ಮ್. ಎಷ್ಟು ಕಾಮಿಡಿ ಆಗಿತ್ತು ಅಂದ್ರೆ ಹಾ. ನನಗೆ ನಡಿಯಕ್ ಬರ್ತೀಯ ತುಂಬಾ ಕಷ್ಟಪಡ್ತಿದ್ದೆ ನಾನು ನಡೆಯೋದಕ್ಕೆ. ಹ್ಮ್. ಪಾಪ ಅದು ಡ್ರೆಸ್ಸರ್ ಇರ್ತಾರಲ್ಲ ಅವರು ನಂಗೆ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಹೇಮಾ ಆಂಟಿ ಮತ್ತೆ ಪ್ರೇಮ ಅಂತ ಬರ್ತಿದ್ರು. ಅದು ರಿಚುವಲ್ಸ್ ಎಲ್ಲ ಇದ್ದಾಗ ಕಂಪ್ಲೀಟ್ ಅವ್ರು ನೋಡ್ಕೊಳ್ಳೋದಿಕ್ಕೆ ಅಂತ ಅಂದ್ರೆ ಚಾನಲ್ ಕಡೆಯಿಂದ ಬರ್ತಿದ್ರು. ಹ್ಮ್. ಅವ್ರು ನನಗೆ ಸೀರೆ ಉಡಿಸ್ಕೊಟ್ಟು ಹಿಂಗಿರ್ಬೇಕು ಹಿಂಗ್ ನಡ್ಕೊಂಡು ಹೋಗು. ನಂಗೆ ತುಂಬಾನೇ ಕಷ್ಟ ಆಗ್ತಿದೆ ನಡೆಯಕ್ಕೆ. ಇಟ್ಸ್ ಲುಕಿಂಗ್ ರಿಯಲಿ ಆಡ್ ಅದನ್ನ ನಡಿಬೇಕಾದ್ರೆ. ಹಾ. ಸೊ ಅದು ಹಂಗ್ ಸ್ಟಾರ್ಟ್ ಆಗಿ ಇವಾಗ ಎಷ್ಟು ಕಂಫರ್ಟೇಬಲ್ ಆಗಿದ್ದೀನಿ ಅಂದ್ರೆ ಸ್ಯಾರಿಲಿ. ಹಾ. ಸ್ಯಾರಿ ತುಂಬಾ ಇಷ್ಟಪಡ್ತೀನಿ ನಾನು ವೇರ್ ಮಾಡ್ಲಿಕ್ಕೆ. ಮಾಮೂಲಿ 6 yards ಸ್ಯಾರಿ ಇಷ್ಟಪಡ್ತೀನಿ. ಹ್ಮ್. ಸೊ ಇದು ಕೂಡ ಅಷ್ಟೇ ನಂಗೆ ಕಂಫರ್ಟೇಬಲ್ ಆಗ್ಬಿಟ್ಟಿದೆ. ಹಾ. ಮತ್ತೆ ಉಡ್ಬೇಕಾದ್ರೂ ಅಷ್ಟೇ ಇವಾಗ ನಾನು ಯಾರ ಹೆಲ್ಪ್ ಕೂಡ ತಗೊಳೋದಿಲ್ಲ, ನೀವೇ ಸೀರೆ ಉಡ್ತೀರಾ? ನಾನೇ ಉಡ್ತೀನಿ. ಹ್ಮ್. ಸೊ ಸ್ಟಾರ್ಟಿಂಗ್ 3 days ನನಗೆ ಹೆಲ್ಪ್ ಮಾಡಿದ್ರು. ಸೊ ಬಟ್ ಇವಾಗ ಕಂಪ್ಲೀಟ್ ನಾನೇ. ಅಚ್ಚುಕಟ್ಟಾಗಿ ಕಳಕಳೆಯಾಗಿ ಕಾಣಿಸ್ತೀರಾ ಇಬ್ರು ಆ ಕಾಸ್ಟ್ಯೂಮ್ ಅಲ್ಲಿ. ನಿಜವಾದ ಮದುವೆ ಮಾಡ್ದಂಗೆ ಮಾಡ್ಬಿಟ್ರೆ ಆಕ್ಚುಲಿ. ಎಲ್ಲಾ ಶಾಸ್ತ್ರನೂ ಇದೆ ಆ ಎಪಿಸೋಡ್ ನೋಡಿದ್ರೆ, ಒಂದು ಶಾಸ್ತ್ರನೂ ಮಿಸ್ ಮಾಡಿಲ್ಲ. ತಾಳಿನೂ ಕಟ್ಟಿದ್ರಾ? ತಾಳಿನೂ ಕಟ್ಟಿದ್ರಾ? ಅದು ಬರ್ತೀವಿ ಬಾಂಡಿಗೆ. ತುಂಬಾ ಜನ ಕೇಳಿದ್ರು ಇದನ್ನ, ತಾಳಿ ಕಟ್ಬಿಟ್ರ ನೀವು ಅಂತಲ್ಲ. ಸರ್ ನಮ್ಮ ಒಂದು ಗಂಟೆ ಬೀಳಂಗಿಲ್ಲ ಬಿಟ್ರೆ ಎದ್ದು ಅವರು. ಅದು ಯಾವಾಗ್ಲೂ ಅದೇ ಸೀನೆ ಫೇವ್ರೇಟ್ ನನ್ಗೆ. ಹಾ. ಅಮ್ಮ ಮಗಂದು, ಮಗ ಎಲ್ಲ ಆಚೆ ಹೋಗ್ಬೇಕು ಒಂದ್ ಹೊತ್ತಲ್ಲಿ 2 ಗಂಟೆ 3 ಗಂಟೆ ಮಧ್ಯರಾತ್ರಿ ಎದ್ದೆಲ್ಲ ಹೋಗ್ತಾ ಇರ್ತಾನೆ. ಅಮ್ಮ ಕರೆದು ಬೈದ್ ಮಲಗಿಸ್ತಾರೆ, ನೀನೆಲ್ಲೋ ಹೋಗಿ ಕುಡ್ದಂದ್ರೆ ಹೋಗಿ ಕುಡ್ದು ಮಲ್ಕೋಬೇಕಿಲ್ಲಿ ಅಂತ. ಅಮ್ಮ ಅಂತ ಎಳೆ ಮಗ ಹೇಳಿದ್ರೆ, ಅಮ್ಮ ಏನಮ್ಮ ನೀನು ಅಂತ. ಅಮ್ಮನೂ ಇಲ್ಲ ಏನೂ ಇಲ್ಲ, ಮಲ್ಕೋಬೇಕು ಅಂದ್ರೆ ಮಲ್ಕೋಬೇಕು ಅಷ್ಟೇ ಅಂತ ಅವರು. ಈಗ ಸಂಕೋಚ ಆಗಿದ್ ಯಾವ್ದು ಒಂದ್ ಸೀಕ್ವೆನ್ಸ್ ಯಾವ್ದಾದ್ರು ಶೂಟ್ ಮಾಡುವಾಗ? ಅದು ಮದ್ವೆ ಶೃಂಗಾರದ್ದು ಅಂದ್ರೆ ಲೈಕ್ ಫಸ್ಟ್ ನೈಟ್ ಸೀನ್ ಅಂತ ಬರುತ್ತೆ. ಅದಿಲ್ಲಿ ಎಲ್ಲ ಲೈಟ್ ಮ್ಯಾನ್ರು ಕ್ಯಾಮ್ರಾಮನ್ ಪ್ರತಿಯೊಬ್ರು ಇದ್ದಾರೆ. ಸೊ ಈ ಕಡೆ ಸೀನ್ ನೋಡಿದ್ರೆ ಫುಲ್ಲು ಲೈಕ್ ಧೂಪ ಎಲ್ಲ ಹಾಕಿ ಫುಲ್ಲು ಆಗಿದೆ. ನಾವು ಹೆಂಗೆ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್. ಕ್ಯಾಮ್ರಾಮನ್ ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಪೊಸಿಷನ್ ಕೊಡಿ ಒಂದು ಕೂತ್ಕೊಳ್ಳಿ. ಕೂತಿದೀವಿ ಕೂತ್ಕೊಳ್ಳಿ ಅಂದ ತಕ್ಷಣ ಫುಲ್ ದೂರ ಕೂತಿದೀವಿ. ಸೊ ನಾನು ಫುಲ್ ಆಂಗ್ಸೈಟಿ, ನನಗೆ ನಡೀತಾ ಇದೆ ಕೈ. ಇವ್ರು ತಿಂದ್ಬಿಟ್ಟು ಸಾಂಗ್ ಹೇಳ್ತಿದ್ದೆ. ಇವರು ಸಾಂಗ್ ಹಡ್ಸಿದ್ಲ. ಇವರು ಕೇಳಿದ್ರೆ ಅದು ಆಂಗ್ಸೈಟಿ. ನನ್ ನಿಮ್ಗೇನು ಫೀಲ್ ಆಗ್ತಿರೋ ಅಂದ್ರೆ ಆಗ್ತಿದೆ, ಕವರ್ ಮಾಡ್ಕೊಬೇಕಲ್ಲ ಅದಕ್ಕೆ. ಒಂದ್ ತುಂಬಾ ಚೆನ್ನಾಗಿರೋ ಸೀಕ್ವೆನ್ಸ್ ಇದೆ ಸೀರಿಯಲ್ ಅಲ್ಲಿ. ಬಸರಿ ಬೈಕೆ ಈಡೇರ್ಸಕ್ಕೋಸ್ಕರ ಅಂತ ಹೋಳಿಗೆ ಮಾಡ್ತೀರಾ, ಮುಖ ಎಲ್ಲ ಬಳ್ಕೊಂಡು. ಹಿಟ್ಟಲ್ವಾ ಯಾವ್ದಾದ್ರು ಏನು ಅಂದ್ಬಿಟ್ಟು ಇಡ್ತೀನಿ, ಗೊತ್ತಿರಲ್ವಲ್ಲ ಆಸ್ ಎ ಕ್ಯಾರೆಕ್ಟರ್. ಇಟ್ಟೆ, ನೀರ್ ಇಟ್ಕೊಂಡೆ, ಕಲ್ಸಕ್ ಒಂದು ಪಾತ್ರೆ ಇಟ್ಕೊಂಡು ಈಗ ಮಾಡೋಣ ಇಟ್ಕೊಂಡು ಫಸ್ಟ್ ಏನ್ ಮಾಡೋದು, ಇದ್ರಲ್ಲಿ ಹಿಟ್ಟು ಹಾಕೋಬೇಕಾ ನೀರ್ ಹಾಕೋಬೇಕಾ ಗೊತ್ತಾಗಿಲ್ಲ. ಮೊದಲಿಗೆ ಹಿಟ್ಟು ಹಾಕೋಣ, ಹಂಗ ಮಧ್ಯ ಒಂದು ರೌಂಡ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನೀರ್ ಹಾಕೋಣ, ಸ್ವಲ್ಪ ಹಿಟ್ಟು ಹಾಕೋಣ, ಈಗ ಚೆನ್ನಾಗಿ ನಾದನ ಮಾಡಿ ಅದು ಇದ್ದಿದ್ದು ಹಿಟ್ಟಲ್ಲಿ ಟಮಾರ ಮೇಲ್ ಬರುತ್ತೆ. ರಾಯರ ಬಗ್ಗೆ ನಿಮ್ಮಿಬ್ಬರಿಗೆ ಆಲ್ರೆಡಿ ಸಾಕಷ್ಟು ವಿಷಯ ಗೊತ್ತಿರುತ್ತೆ. ಸಣ್ಣ ಕ್ವಿಜ್ ಮಾಡೋಣ ಅಂತ. ಅದಕ್ಕೆ ಯಾರಿಗೆ ಉತ್ತರ ಗೊತ್ತಿದೆ ಕೈ ಎತ್ತಬೇಕು ಫಸ್ಟ್. ಯಾರು ಫಸ್ಟ್ ಕೈ ಎತ್ತಾರೆ ಅವ್ರ ಉತ್ತರ ಹೇಳ್ಬೋದು ಅಂತ. ರಾಯರಿಗೆ ಸನ್ಯಾಸ ದೀಕ್ಷೆ ನೀಡಿದ ಗುರುಗಳು? ಸುಧೀಂದ್ರ ಗುರುಗಳು. ಸರಿ. ರಾಯರ ಪ್ರಸಾದದ ಹೆಸರು ಹೆಂಗು? ಪರಿಮಳ ಪ್ರಸಾದ.
ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ.